ಓಂ ಶಾಂತಿ. 17 ಫೆಬ್ರವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, बाप तुम्हारा मेहमान बनकर आया है तो तुम्हें आदर करना है। जैसे प्रेम से बुलाया है ऐसे आदर भी करना है, निराधार न हो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಬಾಬೋರು ನಿಮ್ಮ ಹತ್ರ ಅತಿಥಿಯಾಗಿ ಬಂದಿದ್ದಾರೆ, ನೀವು ಅವರಿಗೆ ಗೌರವಿಸ್ಬೇಕು. ನೀವು ಕರೆಯುವಾಗ ಎಷ್ಟು ಪ್ರೀತಿಯಿಂದ ಕರೆದಿದ್ದೀರಿ, ಅರ್ಧ ಕಲ್ಪ ಎಷ್ಟು ಪ್ರೀತಿಯಿಂದ ಕರೆದಿದ್ದೀರಿ. ಆ ಕರೆದವರು ಬಂದಿದ್ದಾರೆ ಅಂದರೆ ಅವರನ್ನು ಬಹಳ ಗೌರವಿಸ್ಬೇಕು, ಅವರಿಗೆ ಅಗೌರವ ಮಾಡಬಾರ್ದು. ಅಂದರೆ ಬಾಬೋರನ್ನ ಕರಿಬೇಕಾದ್ರೆ ಏನೆಲ್ಲ ಹೇಳಿ ಕರೆದಿದ್ದೀವಿ. ನಮ್ಮ ಕರೆ ಕೇಳಿ ಬಾಬೋರು ಬಂದಿದ್ದಾರೆ ಅಂದರೆ ಬಂದಂತಹ ಅತಿಥಿ, ಅದು ಅತಿಥಿ ಯಾರು ಬಂದಿದ್ದಾರೆ ಅವರಿಗೆ ಎಷ್ಟು ಗೌರವ ಇಡಬೇಕು, ಅಗೌರವ ಮಾಡಬಾರ್ದು. प्रश्न, कौन सा नशा तुम बच्चों को सदा चढ़ा रहना चाहिए? यदि नशा नहीं चढ़ता है तो क्या कहेंगे? ಪ್ರಶ್ನೆ ಆಗಿದೆ, ಯಾವ ನಶೆ ನಿಮ್ಮ ಮಕ್ಕಳಿಗೆ ಸದಾ ಏರ್ತಾ ಇರಬೇಕು? ಅಕಸ್ಮಾತ್ ನಶೆ ಏರಲ್ಲ ಅಂದರೆ ಅವ್ರಿಗೆ ಏನಂತ ಹೇಳೋದು? उत्तर, ऊंचे ते ऊंची आसामी इस पतित दुनिया में हमारा मेहमान बनकर आया है, वह नशा सदा चढ़ा रहना चाहिए. ನಿಮ್ಮ ಮಕ್ಕಳಿಗೆ ಈ ನಶೆ ಸದಾ ಏರ್ತಾ ಇರಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಆಸಾಮಿ ಈ ಪತಿತ ಜಗತ್ತಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ, ಆ ನಶೆ ಸದಾ ಏರ್ತಾ ಇರಲಿ. ಯಾರು ಅತಿಥಿಯಾಗಿ ಬಂದಿದ್ದಾರೆ ಅವರೆಷ್ಟು ಶ್ರೇಷ್ಠ ಆತ್ಮ, ಪರಮ ಆತ್ಮ ಅನ್ನೋ ನಶೆ ಇರಬೇಕು. परंतु नंबरवार ये नशा चढ़ता है, कई तो बाप का बनकर भी संशय बुद्धि बन आत छोड़ जाते तो कहेंगे इनकी तकदीर. ಆದರೆ ನಶೆನೂ ನಂಬರ್ವಾರ್ ಆಗಿ ಏರುತ್ತೆ. ಕೆಲವರು ಬಾಬೋರ್ ಮಕ್ಕಳಾಗಿ ಮತ್ತೆ ಸಂಶಯ ಬುದ್ಧಿಯವರಾಗಿ ಬಾಬೋರ ಕೈ ಬಿಟ್ಟು ಹೋಗ್ತಾರೆ. ಅದಕ್ಕೆ ಹೇಳಲಾಗುತ್ತೆ ಅವರ ಅದೃಷ್ಟ ಅಷ್ಟೇ ಅಂತ ಹೇಳಿ. ಯಾರನ್ನು ಅರ್ಧ ಕಲ್ಪದಿಂದ ಕರೆದಿದ್ದೀವಿ, ಕಾದಿದ್ದೀವಿ, ಅವರು ಅತಿಥಿಯಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು, ಅವರಿಗೆ ಎಷ್ಟು ಪ್ರೀತಿಯಿಂದ ಆಧಾರದಿಂದ ಸತ್ಕಾರ ಮಾಡಬೇಕು. ಇಷ್ಟೆಲ್ಲ ಸಿಕ್ಕಿದ್ರು ಮತ್ತೆ ಸಂಶಯ ಬುದ್ಧಿಯಾಗಿ ಕೈ ಬಿಟ್ಟು ಹೋಗ್ತಾರೆ ಅಂದರೆ ಅದಕ್ಕೆ ಅವರ ಅದೃಷ್ಟ ಅಂತ ಹೇಳಲಾಗುತ್ತೆ. ಓಂ ಶಾಂತಿ. ಓಂ ಶಾಂತಿ. दो बारी कहना पड़े, ये तो बच्चे जानते हैं, एक है बाबा दूसरा है दादा, दोनों इकट्ठे हैं ना. ಓಂ ಶಾಂತಿ. ಓಂ ಶಾಂತಿ. 2 ಬಾರಿ ಹೇಳಬೇಕಾಗತ್ತೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಒಂದು ಬಾಬೋರ್ದು ಇನ್ನೊಂದು ದಾದಾರವ್ರದ್ದು, ಇಬ್ಬರು ಒಟ್ಟಿಗೆ ಇದ್ದಾರೆ. भगवान की महिमा भी कितनी ऊंची करते हैं, परंतु अक्षर कितना सिंपल है, गॉड फादर. ಭಗವಂತನ ಮಹಿಮೆ ಎಷ್ಟು ಶ್ರೇಷ್ಠವಾದ ಮಹಿಮೆ ಮಾಡ್ತಾರೆ, ಆದರೆ ಅವರ ಮಹಿಮೆಯಲ್ಲಿ ಎಷ್ಟು ಸಿಂಪಲ್ ಶಬ್ದಗಳಿದೆ. ಗಾಡ್ ಫಾದರ್. सिर्फ फादर नहीं कहेंगे, गॉड फादर, वह है ऊंचे ते ऊंच, उनकी महिमा भी बहुत ऊंच है. ಬಾಬೋರಿಗೆ ಬರೀ ಫಾದರ್ ಅಂತ ಹೇಳೋದಿಲ್ಲ, ಗಾಡ್ ಫಾದರ್ ಅಂತ ಹೇಳಲಾಗುತ್ತೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ, ಅವರ ಮಹಿಮೆನೂ ಬಹಳ ಶ್ರೇಷ್ಠವಾಗಿದೆ. उनको बुलाते भी पति दुनिया में है, खुद आकर बतलाते हैं कि मुझे पति दुनिया में ही बुलाते हैं, परंतु पतित पावन वह कैसे है, कब आते हैं, वह किसको भी पता नहीं है. ಅವರನ್ನು ಕರೆಯೋದೇ ನಾವು ಈ ಪತೀತ ಜಗತ್ತಲ್ಲಿ. ಖುದ್ ಅವರೇ ಸ್ವತಃ ಬಂದು ತಿಳಿಸ್ಕೊಡ್ತಾರೆ, ನನ್ನನ್ನು ಪತೀತ ಜಗತ್ತಲ್ಲಿ ಕರೀತೀರಿ, ಆದರೆ ಪತೀತ ಪಾವನ ಅವ್ರು ಹೇಗಿದ್ದಾರೆ, ಹೇಗೆ ಬರ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ನೋಡಿ, ಬಹಳ ಸರ್ವಶ್ರೇಷ್ಠ ತಂದೆ
ಆದರೆ ಅವರಿಗೆ ನೀವು ನಿಮಂತ್ರಣ ಕೊಡೋದು ಎಲ್ಲಿ? ಪತಿತ ಜಗತ್ತಲ್ಲಿ. आधा कल्प सतयुग त्रेता में किसका राज्य था, कैसे हुआ, किसको ये पता नहीं है। पतित पावन बाप आते भी ज़रूर है, उनको कोई पतित पावन कहते, कोई लिबरेटर कहते हैं. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಸತ್ಯಯುಗ ತ್ರೇತಾಯುಗ ಯಾರ ರಾಜ್ಯ ಇತ್ತು, ಹೇಗಾಯಿತು, ಇದು ಯಾರಿಗೂ ಗೊತ್ತಿಲ್ಲ. ಪತಿತ ಪಾವನ ತಂದೆ ಅವಶ್ಯಕವಾಗಿ ಬರ್ತಾರೆ. ಅವರಿಗೆ ಪತಿತ ಪಾವನ ಅಂತಲೂ ಹೇಳಲಾಗುತ್ತೆ. ಕೆಲವರು ಪತಿತ ಪಾವನ ಅಂತ ಕರೆದ್ರೆ ಕೆಲವರು ಲಿಬ್ರೇಟರ್ ಅಂತ ಕರೀತಾರೆ. ಪುಕಾರ್ತೆ ಹೇ ಕಿ ಸ್ವರ್ಗ ಮೇ ಲೇ ಚಲೋ, ಸಬ್ಸೆ ಊಂಚೇತೆ ಊಂಚಾ ಹೇ ನಾ, उनको पति दुनिया में बुलाते हैं, आकर हम भारतवासियों को श्रेष्ठ बनाओ. ಕರೆಯೋದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡೋಗು ಅಂದರೆ ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿ ಕರ್ಕೊಂಡು ಹೋಗು ಅಂದರೆ ಅರ್ಥ ಸ್ವರ್ಗಕ್ಕೆ ಕರ್ಕೊಂಡು ಹೋಗು ಅಂತ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಅವರು, ಅವರಿಗೆ ಪತಿತ ಜಗತ್ತಲ್ಲಿ ಕರಿತೀರಿ, ಬಂದು ನಾವು ಭಾರತವಾಸಿಗಳನ್ನು ಶ್ರೇಷ್ಠರನ್ನಾಗಿ ಮಾಡಿ ಅಂತ. उनका पोजीशन कितना बड़ा है, हाईएस्ट अथॉरिटी है, उनको बुलाते हैं जबकि रावण राज्य है. ಬಾಬಾ ಹೇಳ್ತಾರೆ ಬಾಬೋರ ಪೊಸಿಷನ್ ಎಷ್ಟು ಸರ್ವಶ್ರೇಷ್ಠ ಪೊಸಿಷನ್, ಹೈಯೆಸ್ಟ್ ಅಥಾರಿಟಿ ಬಾಬೋರು. ಆದರೆ ಬಾಬೋರನ್ನು ಕರೆಯೋದು ಎಲ್ಲಿ? ಯಾವಾಗ ರಾವಣ ರಾಜ್ಯ ಇದೆ ಆವಾಗ ಕರಿತೀರಿ. ನೈತೋ ಇಸ್ ರಾವಣ ರಾಜ್ಯ ಸೆ ಕೌನ್ ಚುಡಾವೆ. ऐसा बातें तुम बच्चे सुनते हो तो नशा भी चढ़ा रहना चाहिए. ಈಗ ರಾವಣ ರಾಜ್ಯದಲ್ಲೇ ಬಾಬೋರು ಬರಬೇಕಾಗುತ್ತೆ. ಬಾಬೋರೇ ಬರದೇ ಇದ್ದಿದ್ರೆ ಈ ರಾವಣ ರಾಜ್ಯದಿಂದ ನಿಮ್ಮನ್ನು ಬಿಡಿಸೋರು ಯಾರು? ಎಲ್ಲ ಮಾತು ನಿಮ್ಮ ಮಕ್ಕಳು ಕೇಳ್ತೀರಿ ಅಂದರೆ ನಿಮ್ಗೆ ಎಷ್ಟೊಂದು ನಶೆ ಏರಬೇಕು. ಪರಂತು ಇತನಾ ನಶಾ ಚಡ್ತಾ ನಹಿ. ಎಷ್ಟು ನಶೆ ಏರಬೇಕೋ ಅಷ್ಟು ನಶೆ ಏರೋದಿಲ್ಲ. शराब का नशा सभी को चढ़ जाता, ये नहीं चढ़ता है. ಈಗ ಶರಾಬ್ ಕುಡಿದ್ರೆ ಯಾರು ಕುಡಿದ್ರೂ ಅವ್ರಿಗೆ ನಶೆ ಏರುತ್ತೆ. ಆದರೆ ಈ ನಶೆ ಎಲ್ಲರಿಗೂ ಏರೋದಿಲ್ಲ ಮತ್ತು ಒಂದೇ ರೀತಿಯೂ ಏರೋದಿಲ್ಲ. इसमें है धारणा की बात, तकदीर की बात, तो बाप है बहुत बड़ी आसामी, तुम्हारे में भी कोई कोई को पूरा निश्चय रहता है. निश्चय अगर सबको होता तो संशय में आकर भागते क्यों. ಬಾಬಾ ಹೇಳೋದು ಈಗ ಯಾರಾದರೂ ಶರಾಬ್ ಯಾರು ಕುಡಿದ್ರೂ ಶರಾಬ್ ಕುಡಿದವರಿಗೆ ಒಂದೇ ರೀತಿ ನಶೆ ಏರುತ್ತೆ. ಆದರೆ ಈ ನಶೆ ಹಂಗಿಲ್ಲ. ಇಲ್ಲಿ ಧಾರಣೆಯ ಮಾತಿದೆ, ಅದೃಷ್ಟದ ಮಾತಿದೆ. ಇಲ್ಲಿ ಬಾಬೋರು ಎಷ್ಟು ದೊಡ್ಡ ಆಸಾಮಿ. ಬಾಬಾ ಹೇಳ್ತಾರೆ ನಿಮ್ಮಲ್ಲೂ ಕೆಲವರಿಗೆ ಮಾತ್ರ ಪೂರ್ಣ ನಿಶ್ಚಯ ಇರುತ್ತೆ. ನಿಶ್ಚಯ ಇದ್ದಿದ್ರೆ ಎಲ್ಲರಿಗೂ. ಬಾಬಾ ಹೇಳ್ತಾರೆ ಸಂಶಯದಲ್ಲಿ ಬಂದು ಯಾಕೆ ಓಡೋಗ್ತಾರೆ ನನ್ನ ಕೈ ಬಿಟ್ಟು. बाप को भूल जाते हैं, बाप के बने, फिर बाप के लिए कोई संशय बुद्धि नहीं हो सकता है. ಬಾಬೋರನ್ನೇ ಮರ್ತು ಬಿಡ್ತಾರೆ. ಬಾಬೋರು ಕೈ ಬಿಟ್ಟು ಹೋಗ್ತಾರೆ, ಡೈವರ್ಸ್ ಕೊಟ್ಟು ಹೋಗ್ತಾರೆ, ಬಾಬೋರನ್ನು ಮರೆತು ಬಿಡ್ತಾರೆ. ಬಾಬೋರ್ ಮಕ್ಕಳಾಗಿ ಬಾಬೋರ ಮೇಲೆ ಸಂಶಯ ಬುದ್ಧಿ ಆಗಿಬಿಡ್ತಾರೆ. परंतु ये बाप है वंडरफुल, गायन भी है आश्चर्यवत. बाबा को जानती, बाबा कहंती, ज्ञान सुनंती, सुनवावंती, अहो माया फिर भी संशय बुद्धि बनाವಂತಿ. ಬಾಬಾ ಹೇಳ್ತಾರೆ ಅದಕ್ಕೆ ಇದೆಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಗಾಯನ ಇರೋದು. ಆಶ್ಚರ್ಯವಾಗಿ ಬಾಬೋರನ್ನು ತಿಳ್ಕೊತಾರೆ, ಬಾಬಾ ಅಂತ ಕರೀತಾರೆ, ಜ್ಞಾನ ಕೇಳ್ತಾರೆ, ಇನ್ನೊಬ್ಬರಿಗೂ ಜ್ಞಾನ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಮಾಯಿ ಎಂತೆಂಥವ್ರ ಬುದ್ಧಿಯನ್ನು ಸಂಶಯ ಬುದ್ಧಿಯವರನ್ನಾಗಿ ಮಾಡಿಬಿಡುತ್ತೆ. बाप समझाते हैं इन भक्ति मार्ग के शास्त्रों में कोई सार नहीं है. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರಾಂಶ ಇಲ್ಲ. ಬಾಬಾ कहते मुझे कोई भी जानते नहीं, तुम बच्चों में भी मुश्किल कोई ठहर सकते हैं. ಬಾಬಾ ಹೇಳ್ತಾರೆ ನನ್ನನ್ನು ಕೆಲವ್ರು ತಿಳ್ಕೊಂಡೇ ಇಲ್ಲ. ಈಗ ಯಾರು ಬಾಬೋರ್ ಮಕ್ಕಳು ತಿಳ್ಕೊಂಡಿದ್ದಾರೆ ಅಂತ ಇದೆಯೋ ಬಾಬಾ ಹೇಳ್ತಾರೆ ಅವ್ರ ಬಗ್ಗೆನೂ ಕೆಲವರೇ ಅದರಲ್ಲೂ ಉಳಿತಾರೆ. ಏಕೆಂದರೆ ಬಚ್ಚೋ ಮೇ ಬಿ ಮುಷ್ಕಿಲ್ ಕೊಯ್ ठहर सकते, तुम भी फील करते हो ये याद स्थायी ठहरती नहीं है.
हम आत्मा बिंदी है, बाबा भी बिंदी है, वो हमारा बाप है, उनको अपना शरीर तो है नहीं. ಇದನ್ನು ನೀವು ಫೀಲ್ ಮಾಡ್ತೀರಿ, ನಿಮ್ಮೆಲ್ಲರಿಗೂ ಅನುಭವ ಆಗುತ್ತೆ. ಬಾಬೋರ ನೆನಪು ನನಗೆ ಎಷ್ಟಿರುತ್ತೆ, ಎಷ್ಟು ಸ್ಥಿರವಾಗಿರುತ್ತೆ. ನಾವು ಆತ್ಮನೂ ಬಿಂದು, ಬಾಬನೂ ಬಿಂದು. ಅವ್ರು ನಮ್ಮ ತಂದೆ, ಅವರಿಗೆ ಅವ್ರದ್ದೇ ಆದ ಶರೀರ ಇಲ್ಲ. ಅದಕ್ಕೆ ಹೇಳ್ತಾರೆ, ನಾನು ಈ ಶರೀರದ ಆಧಾರ ತಗೊಳ್ತೀನಿ, ದಾದಾರವರ ಶರೀರದ ಆಧಾರ ತಗೊಳ್ತೀನಿ. ಮೇರಾ ನಾಮ್ ಶಿವ್ ಹೇ, ಮುझ ಆತ್ಮ ಕಾ ನಾಮ್ ಕಭಿ ಬದಲ್ತಾ ನಹೀ ಹೇ. ನನ್ನ ಹೆಸರು ಶಿವ. ನನ್ನ ಹೆಸರು ಅಂದರೆ ನಾನು ಪರಮ ಆತ್ಮನ ಹೆಸರಿದು. ನನ್ನ ಹೆಸರು ಯಾವಾಗೂ ಚೇಂಜ್ ಆಗಲ್ಲ, ಸದಾ ಶಿವ. तुम्हारे शरीर का नाम बदलते हैं, शरीर पर ही नाम पढ़ते हैं. शादी होती तो नाम बदल जाता है, फिर नाम पक्का कर लेते हैं. ಮಕ್ಕಳೇ, ಶರೀರಕ್ಕೆ ಹೆಸರಿಡೋದು ವ್ಯಕ್ತಿಗಳಿಗೆ ಎಲ್ಲರಿಗೂ ಬಾಬೋರು ಹೊರತಾಗಿ. ಶರೀರದ ಹೆಸರು ಚೇಂಜ್ ಆಗುತ್ತೆ. ಕೆಲವರು ಮದುವೆಯಲ್ಲೂ ಹೆಸರು ಚೇಂಜ್ ಮಾಡ್ತಾರೆ. ಮದುವೆಯಲ್ಲಿ ಏನು ಹೆಸರಿಡ್ತಾರೋ ಅದನ್ನೇ ಪಕ್ಕಾ ಮಾಡ್ಕೊಂಡು ಬಿಡ್ತಾರೆ. तो बाबा कहते तुम ये पक्का कर लो कि हम आत्मा है. ಹೆಂಗೆ ನೋಡಿ, ಅಷ್ಟು ವರ್ಷ ಏನು ಹೆಸರು ಇರುತ್ತೆ, ಹುಟ್ಟು ಹೆಸರು, ಅದನ್ನೇ ಬಿಟ್ಟು ಮದುವೆಯಲ್ಲಿ ಇಡೋ ಹೆಸರನ್ನೇ ಪಕ್ಕಾ ಮಾಡ್ಕೊಂಡು ಬಿಡ್ತಾರೆ. ಅದೇ ರೀತಿ ಬಾಬಾ ಹೇಳ್ತಾರೆ, ಇಷ್ಟು ದಿನ ನಾನು ದೇಹ ಅನ್ನೋದನ್ನು ಪಕ್ಕಾ ಮಾಡ್ಕೊಂಡಿದ್ರಿ, ಈಗ ಬಾಬೋರು ನಿಮ್ಮ ಮಕ್ಕಳಿಗೆ ನೀವು ಆತ್ಮ ಅನ್ನೋದನ್ನು ಪಕ್ಕಾ ಮಾಡಿಸ್ತಾರೆ. ನೀವು ಇದನ್ನು ಪಕ್ಕಾ ಮಾಡ್ಕೋಬೇಕು. ए बाप ने ही परिचय दिया है कि जब जब अत्याचार और ग्लानि होती तब मैं आता हूँ, कोई अक्षरों को भी पकड़ना नहीं है. ಬಾಬೋರ್ ಪರಿಚಯ ಕೊಟ್ಟಿದ್ದಾರೆ. ಯಾವಾಗ ಯಾವಾಗ ಈ ಜಗತ್ತಲ್ಲಿ ಅತ್ಯಾಚಾರ ಆಗುತ್ತೆ, ಗ್ಲಾನಿ ಆಗುತ್ತೆ, ಆಗಾಗ ನಾನು ಬರ್ತೀನಿ. ಆದರೆ ಮನುಷ್ಯರು ಬರೀ ಶಬ್ದಗಳನ್ನು ಇಟ್ಕೊಂಡು ಅದನ್ನೇ ಹೇಳ್ತಾ ಇರ್ತಾರೆ. ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ, ಇದನ್ನು ವಿಚಾರ ಮಾಡಲ್ಲ. ಈ ಗೀತೆಯಲ್ಲಿ ಓದ್ತಾ ಇರ್ತಾರೆ, ಅದನ್ನೇ ಪ್ರತಿಯೊಬ್ಬರಿಗೂ ಪ್ರತಿ ವರ್ಷವೂ ಅದೇ ಮಾತು ಹೇಳ್ತಾ ಇರ್ತಾರೆ. बाबा खुद कहते हैं मुझे पत्थर भीतर में टोक कितनी ग्लानि करते हैं. ಬಾಬಾ ಹೇಳ್ತಾರೆ, ಸ್ವಯಂ ನನ್ನನ್ನು ಏನು ಮಾಡಿದಿರಿ, ನೀವಾದರೂ 84 ಲಕ್ಷ ಜೀವರಾಶಿಗಳಲ್ಲಿ ಬರ್ತಾರೆ ಅಂತ ಹೇಳ್ತೀರಿ, ಆದರೆ ನನ್ನನ್ನು ಕಲ್ಲು ಮಣ್ಣು ಎಲ್ಲದರಲ್ಲೂ ಹಾಕಿಬಿಟ್ಟು ಎಷ್ಟೊಂದು ನಿಂದನೆ ಮಾಡಿದಿರಿ. ये भी नई बात नहीं है, कल्प कल्प ऐसे पतित बन और ग्लानि करते तब ही मैं आता हूँ. ಇದೇನು ಹೊಸ್ದಾಗೇನು ಮಾಡಿಲ್ಲ ನೀವು, ಏಕೆಂದರೆ ಕಲ್ಪ ಕಲ್ಪದಲ್ಲೂ ಇದೇ ಥರ ಬಾಬೋರ ನಿಂದನೆ ಮಾಡಿ ಮಾಡಿ ಪತೀತರಾಗಿ ಬಾಬಾ ಹೇಳ್ತಾರೆ, ಯಾವಾಗ ನೀವು ಪತೀತರಾಗಿರ್ತೀರಿ ಆಗ ನಾನು ಬರ್ತೀನಿ. ಕಲ್ಪ ಕಲ್ಪದಲ್ಲೂ ನನ್ನ ಪಾರ್ಟ್ ಇದೆ. ಇಸ್ಮೇ ಅದಲಿ ಬದಲಿ ನಹಿ ಹೋ ಸಕ್ತಾ ಹೈ, ಇದರಲ್ಲಿ ಏನು ಪರಿವರ್ತನೆ ಇಲ್ಲ. ನನ್ನ ಪಾರ್ಟ್ ಏನು ಡ್ರಾಮಾದಲ್ಲಿ ನಿಗದಿ ಇದೆ, ಆ ಪಾತ್ರದ ಅನುಸಾರ ನಾನು ನನ್ನ ಟೈಮಿಗೆ ಬರ್ತೀನಿ. ತುಮಕೋ ಕೈ कहते सिर्फ भारत में ही आता हूँ, क्या भारत में सिर्फ स्वर्ग बनेगा? हाँ, ये तो अनादि अविनाशी पार्ट हो गया है ना. ಈಗೇನು ಹೇಳಲಾಗುತ್ತೆ, ಭಾರತದಲ್ಲಿ ಬರ್ತಾರೆ ಧರ್ಮಗ್ಲಾನಿ ಆದಾಗ ಅಂತ. ಬಾಬಾ ಹೇಳ್ತಾರೆ, ಬರೀ ಭಾರತ ಮಾತ್ರ ಸ್ವರ್ಗ ಆಗುತ್ತಾ? ಹಾಂ, ಭಾರತ ಮಾತ್ರ ಸ್ವರ್ಗ ಆಗುತ್ತೆ. ಇದು ಅನಾದಿ ಅವಿನಾಶಿ ಪಾತ್ರ ಇದೆ. ಬಾಬೋರ್ ಎಷ್ಟು ಶ್ರೇಷ್ಠ, ಅತಿ ಶ್ರೇಷ್ಠರು, ಸರ್ವಶ್ರೇಷ್ಠರು, ಪತೀತರನ್ನು ಪಾವನ ಮಾಡುವಂತಹ ತಂದೆಯವರು. तो मुझे बुलाते हैं पति दुनिया में है, ನಾನು ಪತೀತರನ್ನು ಪಾವನ ಮಾಡ್ತೀನಿ, ಆದರೆ ನನ್ನನ್ನು ಕರೆಯೋದೆಲ್ಲಿ, ಈ ಪತೀತ ಜಗತ್ತಲ್ಲೇ ಕರಿತೀರಿ ನನ್ನನ್ನು. मैं तो सदा पावन हूँ, मुझे पावन दुनिया में बुलाना चाहिए ना, परंतु नहीं, पावन दुनिया में बुलाने की दरकार ही नहीं है. ಬಾಬಾ ಹೇಳ್ತಾರೆ, ನಾನು ನೋಡಿದ್ರೆ ಸದಾ ಪಾವನ, ನೀವು ನನ್ನನ್ನು ಕರಿಬೇಕಾಗಿದ್ದೆಲ್ಲಿ? ಯಾರನ್ನಾದರೂ ಅತಿಥಿಗಳನ್ನು, ದೊಡ್ಡ ವ್ಯಕ್ತಿಗಳನ್ನು ಎಲ್ಲಿ ಕರೀತಾರೆ? ಹಳೇದು ಕೊಳಕಾಗಿರೋದು, ಗಲೀಜಾಗಿರೋದು ಅಲ್ಲಿ ಕರೀತಾರ? ಬಾಬಾ ಹೇಳ್ತಾರೆ, ನನ್ನನ್ನು ನೀವು ಕರಿಬೇಕಾಗಿದ್ದೆಲ್ಲಿ? ಪಾವನ ಜಗತ್ತಲ್ಲಿ. ಆದರೆ ಇಲ್ಲ, ಪಾವನ ಜಗತ್ತಲ್ಲಿ ನನ್ನನ್ನು ಕರೆಯೋ ಅಗತ್ಯನೇ ಬರಲ್ಲ ನಿಮಗೆ. ಅದರಿಂದ ಪತೀತ ಜಗತ್ತಲ್ಲಿ ಕರಿತೀರಿ, ಬಂದು ನಮ್ಮನ್ನು ಪಾವನ ಮಾಡುವಂಥ. मैं कितना बड़ा मेहमान हूँ, आधा कल्प से मुझे याद करते आए हो. ನಾನು ಎಷ್ಟು ದೊಡ್ಡ ಅತಿಥಿ. ಬಾಬಾ ಹೇಳ್ತಾರೆ, ನನ್ನನ್ನು ಎಷ್ಟು ಸಮಯದಿಂದ ನೆನಪು ಮಾಡಿದ್ದೀರಿ, ಅರ್ಧ ಕಲ್ಪ.
2500 ವರ್ಷದಿಂದ ಕರೆದಿದ್ದೀರಿ. यहाँ कोई बड़े आदमी को बुलाएंगे करके 1-2 वर्ष बुलाएंगे, फलाना इस वर्ष नहीं तो दूसरे वर्ष आएगा, इनको तो आधा कल्प से याद करते आए हो. ಬಾಬಾ ಹೇಳ್ತಾರೆ, ಇಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳನ್ನು ಕರಿತೀರಿ ಅಂದರೆ ಎಷ್ಟು ಸಲ ಕರಿಬೋದು, ಎಷ್ಟು ವರ್ಷ ಕರಿಬೋದು? 1-2 ವರ್ಷ ಕರಿಬೋದು. ಈ ವರ್ಷ ಕರೆದ್ರೆ ಅವ್ರು ಬಂದಿಲ್ಲ, ಮುಂದಿನ ವರ್ಷ ಕರಿತೀರಾ. ಆದರೆ ನನ್ನನ್ನು ಅರ್ಧ ಕಲ್ಪದಿಂದ ನೆನಪು ಮಾಡ್ತಾ ಕರೀತಾ ಬಂದಿದ್ದೀರಿ. ಇನ್ಕೆ ಆನೆ ಕಾ ಪಾಠ ತೋ ಫಿಕ್ಸ್ ಹುವಾ ಪಡಾ ಹೇ, ये किसको भी पता नहीं है, बहुत ऊंचते ऊंच बाप है. ಬಾಬೋರ್ ಬರೋ ಪಾತ್ರನೂ ಫಿಕ್ಸ್ ಆಗಿದೆ, ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ, ನಾನು ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ. ಮನುಷ್ಯ ಬಾಪ್ ಕಿ ಏಕ್ ಔರ್ ತೋ ಪ್ರೇಮ್ ಸೆ ಬುಲಾತೆ ಹೇ, ದೂಸರೆ ಅವ್ರ ಮಹಿಮಾ ಮೇ ದಾಗ್ ಲಗಾ ದೇತೆ ಹೇ. ಒಂದು ಕಡೆ ಮನುಷ್ಯರು ನನ್ನನ್ನು ತುಂಬ ಪ್ರೇಮದಿಂದ ಆಹ್ವಾನ ಮಾಡ್ತಾರೆ, ಕರೀತಾರೆ. ಇನ್ನೊಂದು ಕಡೆ ಮಹಿಮೆಯಲ್ಲೇ ಕಲೆ ಮಾಡಿಬಿಡ್ತಾರೆ, ಮಹಿಮೆಯಲ್ಲೇ ನಿಂದನೇನೋ ಸೇರಿಸ್ಬಿಡ್ತಾರೆ. ವಾಸ್ತವದಲ್ಲಿ ಎ ಬಡೇ ತೇ ಬಡಾ ಗೆಸ್ಟ್ ಆಫ್ ಆನರ್, जिसकी ऑनर को दाग लगा दिया है, कह देते ಪತ್ತರ್ ಟಿಕ್ಕರ್ ಸಬ್ ಮೇ ಹೇ. ವಾಸ್ತವಿಕವಾಗಿ ಬಾಬೋರು ಬಹುದೊಡ್ಡ ಗೌರವಾನ್ವಿತವಾದ ಅತಿಥಿ, ಹೈಯೆಸ್ಟ್ ಅಥಾರಿಟಿ. ಯಾರಿಗೆ ನೀವು ಆನರ್ ಮಾಡಬೇಕು, ಗೌರವಿಸಬೇಕು, ಆದರೆ ಅವರ ಗೌರವದ ಜೊತೆಗೆ ಕಲೆನೂ ಮಾಡಿಬಿಟ್ಟಿದ್ದೀರಿ. ಹೇಳ್ತೀರಾ, ಕಲ್ಲು ಮಣ್ಣು ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ಇದ್ದಾರೆ ಅಂತ ಹೇಳಿ. ಎಷ್ಟು ದೊಡ್ಡ ಕಲೆ ಅಥವಾ ನಿಂದನೆ. ಕಿತನಿ ಹೈಯೆಸ್ಟ್ ಅಥಾರಿಟಿ ಹೇ, ಬುಲಾತೆ ಭಿ ಬಹುತ್ ಪ್ರೇಮ್ ಸೆ ಹೇ, परंतु हे बिल्कुल बुद्धू, मैं ही आकर अपना परिचय देता हूँ कि मैं तुम्हारा फादर हूँ, मुझे गॉड फादर कहते हैं. ಬಾಬಾ ಹೇಳ್ತಾರೆ, ನಾನೆಷ್ಟು ಹೈಯೆಸ್ಟ್ ಅಥಾರಿಟಿ, ನನ್ನನ್ನು ಪ್ರೇಮದಿಂದ ಕರಿತೀರಿ, ಆದರೆ ಬಿಲ್ಕುಲ್ ಬುದ್ಧುಗಳಾಗಿ ಕರಿತೀರಿ. ಒಂದು ಕಡೆ ನಾನೇ ಬಂದು ನನ್ನ ಪರಿಚಯ ಕೊಡಬೇಕು ನೀವು ಮಕ್ಕಳಿಗೆ. ಹೇಳ್ತೀರಾ ನಮ್ಮ ತಂದೆ ಅಂತ, ಬರೀ ಫಾದರ್ ಅಲ್ಲ, ಗಾಡ್ ಫಾದರ್ ಅಂತ ಕರಿತೀರಿ. ಜಬ್ ಸಬ್ ರಾವಣ ಕಿ ಕೈದ್ ಮೇ ಹೋ ಜಾತೆ ಹೇ, ತಬ್ ಹಿ ಬಾಪ್ ಕೋ ಆನಾ ಹೋತಾ ಹೇ, ಕ್ಯೋಂಕಿ ಸಬ್ ಭಕ್ತಿಯಾ ಅಥವಾ ಬ್ರೈಡ್ಸ್ ಸೀತಾಯ್. ಅದರಲ್ಲೂ ಜಾಸ್ತಿ ಯಾವಾಗ ಕರಿತೀರಿ? ರಾವಣನ ಕೈದಿಗಳಾದಾಗ, ರಾವಣನ ಬಂಧನದಲ್ಲಿ ಬಂದಾಗ ಬಾಬೋರು ಬರಬೇಕಾಗುತ್ತೆ. ಏಕೆಂದರೆ ನೀವೆಲ್ಲ ಆತ್ಮಗಳು ಭಕ್ತೆಯರು ಅಥವಾ ಸೀತೆಯರು ಅಥವಾ ಪ್ರಿಯತಮಿಯರು. ಬಾಬೋರು ಒಬ್ಬರೇ ಪ್ರಿಯತಮ ರಾಮ. ರಾಮ ಬಂದೇ ರಾವಣನ ಬಂಧನದಿಂದ ಬಿಡಿಸ್ಬೇಕಾಗತ್ತೆ. ಇದು ಒಬ್ಬರು ಸೀತೆ ಮಾತಲ್ಲ, ಎಲ್ಲ ಆತ್ಮರೂಪಿ ಸೀತೆಯರು ರಾವಣನ ಜೈಲಲ್ಲಿದ್ದಾರೆ, ಬಾಬೋರೇ ಬಂದು ಬಿಡಿಸ್ತಾರೆ. ಇದೆಲ್ಲ ಬೇಹದ್ದಿನ ಮಾತುಗಳು. ये है पुरानी पति दुनिया, इसका पुराना होना फिर नया होना एक्यूरेट है. ये शरीर आदि तो कोई जल्दी पुराने हो जाते, कोई ಜಾಸ್ತಿ ಟೈಮ್ ಚलते हैं. ಬಾಬಾ ಹೇಳೋದು, ಇದು ಹಳೆ ಪತಿತ ಜಗತ್ತಿದು, ಇದು ಹಳೇದಾಗಲೇಬೇಕು. ಹೊಸದು ಆ್ಯಕ್ಯುರೇಟಾಗುತ್ತೆ, ಹಳೇದು ಆ್ಯಕ್ಯುರೇಟಾಗುತ್ತೆ. ಈ ಶರೀರ ನೋಡಿ, ಕೆಲವೊಂದು ಸಲ ಬೇಗ ಹಳೇದಾಗುತ್ತೆ, ಕೆಲವೊಂದು ಸಲ ಹಳೇದಾಗೋಕ್ಕೆ ಟೈಮ್ ನಡೆಸುತ್ತೆ. ಅಂದರೆ ಕೆಲವೊಂದು ಸಲ ಆಯುಷು ಆರೋಗ್ಯನೂ ಕೆಲವೊಂದು ಸಲ ಸ್ವಲ್ಪ ಸಮಯ ಬರುತ್ತೆ, ಕೆಲವೊಂದು ಸಲ ಜಾಸ್ತಿ ಸಮಯ. ಇದೆಲ್ಲ ಡ್ರಾಮಾದಲ್ಲಿ ಆ್ಯಕ್ಯುರೇಟ್ ನಿಗದಿ ಇದೆ. ಪೂರೇ 5000 ವರ್ಷ ಬಾದ್ ಫಿರ್ ಮುಜೆ ಆನಾ ಪಡ್ತಾ ಹೈ. ಪೂರ 5000 ವರ್ಷ ಆದ ನಂತರ ನಾನು ಪುನಃ ಬರ್ತೀನಿ. ನಾನೇ ಬಂದು ನನ್ನ ಪರಿಚಯ ಕೊಡ್ತೀನಿ ಹಾಗೂ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸ್ಕೊಡ್ತೀನಿ. किसको भी न मेरी पहचान है, न ब्रह्मा विष्णु शंकर की, न लक्ष्मी नारायण की, न राम सीता की पहचान है. ಯಾರ ಪರಿಚಯನೂ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ನನ್ನ ಪರಿಚಯನೂ ಇಲ್ಲ, ಬ್ರಹ್ಮ ವಿಷ್ಣು ಶಂಕರರು ಯಾರೂ ಗೊತ್ತಿಲ್ಲ, ಲಕ್ಷ್ಮೀ ನಾರಾಯಣರು ಯಾರೂ ಗೊತ್ತಿಲ್ಲ, ರಾಮ ಸೀತೆ ಯಾರು ಅನ್ನೋದು ಗೊತ್ತಿಲ್ಲ. ಶ್ರೇಷ್ಠ, ಅತಿ ಶ್ರೇಷ್ಠ ಆ್ಯಕ್ಟ್ರೆಸ್ ಈ ಡ್ರಾಮಾದಲ್ಲಿ ಇವರೇನೆ. है तो मनुष्य की बात, कोई 8-10 भुजा वाले मनुष्य नहीं है. ಇವರು ಮನುಷ್ಯರೇನೆ, ಆದರೆ ಯಾರು 8-10 ಭುಜ ಇರೋ ಮನುಷ್ಯರಿಲ್ಲ. ವಿಷ್ಣು ಕೋ 4 ಭುಜ ಕ್ಯೂ ದಿಕ್ಕಾತೆ ಹೇ,
रावण के 10 शीश क्या है ये किसको पता नहीं है. ರಾವಣನಿಗೆ 10 ತಲೆ ಯಾಕೆ, ವಿಷ್ಣುಗೆ 4 ಭುಜ ಯಾಕೆ, ಇದೇನು ಅರ್ಥ ಮನುಷ್ಯರಿಗೆ ಗೊತ್ತಿಲ್ಲ. ಬಾಬೋರೇ ಬಂದು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಕೊಡ್ತಾರೆ. कहते हैं मैं हूँ बड़े से बड़ा गेस्ट परंतु गुप्त ये भी सिर्फ तुम ही जानते हो. ಬಾಬಾ ಹೇಳ್ತಾರೆ ನಾನು ಎಲ್ಲರಿಗಿಂತ ದೊಡ್ಡದರಲ್ಲಿ ದೊಡ್ಡ ಗೆಸ್ಟ್, ಬಾಬೋರಿಗಿಂತ ದೊಡ್ಡ ಗೆಸ್ಟ್ ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ, ಇನ್ಯಾರು ಇಲ್ಲ. ಆದರೆ ಈ ಗೆಸ್ಟ್ ಗುಪ್ತವಾದ ಗೆಸ್ಟ್ ಇವರು. ಇದು ಕೇವಲ ನಿಮ್ಮ ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಪರಂತು ಜಾನ್ತೆ ಹೋ ಯೇ ಭಿ ಫಿರ್ ಭೂಲ್ ಜಾತೆ ಹೋ. ಗೊತ್ತಿದೆ, ಗೊತ್ತಿದ್ರೂ ನನ್ನನ್ನು ಮರ್ತೇ ಬಿಡ್ತೀರಿ. ಎಷ್ಟು ಹೈಯೆಸ್ಟ್ ಅಥಾರಿಟಿ, ಎಷ್ಟು ದೊಡ್ಡ ಗೆಸ್ಟು, ಎಷ್ಟು ವರ್ಷಗಳಿಂದ ಈ ಗೆಸ್ಟನ್ನು ಕಾದಿದ್ದೀವಿ, ಇದೆಲ್ಲ ಮಕ್ಕಳು ಮರ್ತು ಬಿಡ್ತೀರಿ. उनका कितना रिकॉर्ड रखना चाहिए, उन्हें याद करना चाहिए. आत्मा भी निराकार, परमात्मा भी निराकार, इसमें फ़ोटो की भी बात नहीं है. ಇಂತಹ ಗೆಸ್ಟ್ ಯಾರನ್ನು ಇಷ್ಟೊಂದು ಸಮಯದಿಂದ ಕಾದಿದ್ದೀರಿ, ಆ ಗೆಸ್ಟ್ ಬಂದಿದ್ದಾರೆ ಅಂದರೆ ಎಷ್ಟು ಗೌರವ ಇಡಬೇಕು, ಅವ್ರ ನೆನಪು ಮಾಡಬೇಕು. ಗೌರವ ಇಡೋದು ಅಂದರೆ ಅವರ ನೆನಪಲ್ಲಿರೋದು. ಆತ್ಮನೂ ನಿರಾಕಾರ, ಪರಮಾತ್ಮನೂ ನಿರಾಕಾರ, ಇದರಲ್ಲಿ ಫೋಟೋ ಇಟ್ಕೊಳ್ಳೋ ಮಾತೇ ಇಲ್ಲ. ತುಮಕೋ ತೋ ಆತ್ಮ ನಿಶ್ಚಯ ಕರ್ ಬಾಪ್ ಕೋ ಯಾದ್ ಕರ್ನಾ ಹೇ, ದೇಹಾಭಿಮಾನ್ ಚೋಡ್ನಾ ಹೇ. ನೀವು ನಿಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಂಡು ಬಾಬೋರ ನೆನಪು ಮಾಡಬೇಕು. ಈ ದೇಹ ಅಭಿಮಾನವನ್ನು ಬಿಡಬೇಕು. ನೀವು ಸದಾ ಅವಿನಾಶಿಯಾಗಿರೋ ವಸ್ತುನ ನೋಡ್ತಾ ಇರಬೇಕು. ಅವಿನಾಶಿ ಆತ್ಮ ನೋಡ್ತಾ ಇರಿ, ಅವಿನಾಶಿ ತಂದೆಯನ್ನೇ ನೋಡ್ತಾ ಇರಿ. तुम विनाशी देह को क्यों देखते हो, देही अभिमानी बनो, इसमें ही मेहनत है. ಈ ವಿನಾಶಿ ದೇಹವನ್ನು ಯಾಕೆ ನೋಡ್ತೀರಿ? ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಯಾಗಿ ಇದರಲ್ಲೇ ತುಂಬ ಪರಿಶ್ರಮ ಇದೆ. ವಿನಾಶಿ ದೇಹದಲ್ಲಿ ಅವಿನಾಶಿ ಆತ್ಮನ ನೋಡಿ. ಜಿतना याद में रहेंगे उतना कर्मातीत अवस्था को पाए ऊंच पद पाएंगे. ಎಷ್ಟು ಬಾಬೋರ ನೆನಪಲ್ಲಿರ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಂಡು ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಬಹುತ್ ಹಿ ಸಹಜ ಯೋಗ ಅರ್ಥಾತ್ ಯಾದ್ ಸಿಕ್ಲಾತೆ ಹೇ. ಬಾಬೋರು ಮಕ್ಕಳಿಗೆ ಬಹಳ ಸಹಜ ಯೋಗ ಅಂದರೆ ನೆನಪನ್ನು ಕಲಿಸ್ಕೊಡ್ತಾರೆ. ಯೋಗ ಅನೇಕ ಪ್ರಕಾರದ್ದಿದೆ. ನೆನಪು ಅನ್ನೋ ಅಕ್ಷರ, ನೆನಪು ಅನ್ನೋ ಶಬ್ದ ಯಥಾರ್ಥವಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡೋದ್ರಲ್ಲೇ ಪರಿಶ್ರಮ ಇದೆ. ಕೊಯ್ ವಿರ್ಲಾ ಸಚ್ ಬತಾತೆ ಹೇ ಹಮ್ ಇತ್ನಾ ಸಮಯ ಯಾದ್ ಮೇ ರಹ. ಬಹಳ ವಿರಳ ಮಕ್ಕಳು ಸತ್ಯ ಹೇಳೋದು, ನಾನು ಇಷ್ಟು ಸಮಯ ಬಾಬೋರ್ ನೆನಪಲ್ಲಿದ್ದೆ ಅಂತ. ಮಾಡೋ ಸ್ವಲ್ಪ, ಹೇಳೋದು ಚಾರ್ಟ್ ಬರೆಯೋದು ಎಲ್ಲ ಜಾಸ್ತಿ. ಅಂದರೆ ಸತ್ಯ ಹೇಳೋ ಮಕ್ಕಳು ಬಹಳ ಕಡಿಮೆ. ಯಾದ್ ಕರ್ತೆ ಹಿ ನಹಿ ತೋ ಸುನಾನೆ ಮೇ ಲಜ್ಜಾ ಆತಿ ಹೇ. लिखते हैं सारा दिन में 1 घंटा याद में रहे तो लज्जा आनी चाहिए ना. ಬಾಬೋರ್ ನೆನಪೇ ಮಾಡಲಿಲ್ಲ ಅಂದರೆ ಬಹಳ ಕಡಿಮೆ ಸಮಯ ಹೇಳೋಕ್ಕೆ ನಾಚಿಕೆ ಆಗುತ್ತಲ್ಲ. ಬರೀತಾರೆ ಇಡೀ ದಿನದಲ್ಲಿ 1 ಗಂಟೆ ಬಾಬೋರ್ ನೆನಪಲ್ಲಿದ್ದೆ, 24 ಗಂಟೆಯಲ್ಲಿ ಕೇವಲ 1 ಗಂಟೆ ಬಾಬೋರ್ ನೆನಪು ಮಾಡಿದ್ದಾದರೆ ಇದೆಷ್ಟು ನಾಚಿಕೆ ಆಗೋ ಮಾತಿದು. ऐसा बाप जिसको दिन रात याद करना चाहिए और हम सिर्फ 1 घंटा याद करते हैं. ತನಗೆ ತಾನೇ ನಾಚಿಕೆ ಆಗಬೇಕು. ಬಾಬಾ ಹೇಳ್ತಾರೆ ಇಂತಹ ತಂದೆ ಯಾರನ್ನು ಹಗಲು ರಾತ್ರಿ ನೆನಪು ಮಾಡಬೇಕು, ಆದರೆ ಬರೀ 1 ಗಂಟೆ ನೆನಪು ಮಾಡೋದು. ಇಸ್ಮೇ ಬಡಿ ಗುಪ್ತ ಮೆಹನತ್ ಹೇ. ಇದರಲ್ಲಿ ಅಷ್ಟೊಂದು ಗುಪ್ತವಾದ ಪರಿಶ್ರಮ ಇದೆ. ಬಾಪ್ ಕೋ ಬುಲಾತೆ ಹೇ ದೂರ್ ಸೆ ಆನೆ ವಾಲಾ ಗೆಸ್ಟ್ ಹುआ ना. बाबा कहते मैं नई दुनिया का गेस्ट नहीं बनता हूँ, आता ही ಪುರಾಣಿ ದುನಿಯಾ ಮೇ ಹೂँ. ಬಾಬೋರನ್ನು ಕರಿತೀರಿ, ಎಷ್ಟು ದೂರದಿಂದ ಬರುವಂತಹ ಗೆಸ್ಟ್, ಎಷ್ಟು ದೊಡ್ಡ ಗೆಸ್ಟು, ಎಷ್ಟು ದೂರದಿಂದ ಬರೋ ಗೆಸ್ಟ್. ಬಾಬಾ ಹೇಳ್ತಾರೆ ನಾನು ಹೊಸ ಜಗತ್ತಲ್ಲಿ ಗೆಸ್ಟಾಗಿ ಬರೋದಿಲ್ಲ, ನಾನು ಬರೋದೇ ಹಳೆ ಜಗತ್ತಲ್ಲಿ. ಹೊಸ ಜಗತ್ತಿನ ಸ್ಥಾಪನೆ ಮಾಡೋಕ್ಕೋಸ್ಕರ ಹಳೆ ಜಗತ್ತಲ್ಲಿ ಬರ್ತೀನಿ. ಇದು ಹಳೆ ಜಗತ್ತು. ये भी कोई ಯಥಾರ್ಥ नहीं जानते हैं. ಇದನ್ನು ಕೆಲವರು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ.
नई दुनिया की आयु नहीं जानते। बाबा कहते नॉलेज मैं ही आकर देता हूँ, फिर ड्रामा अनुसार ये ನಾಲೆಜ್ ಗುಮ್ ಹೋ ಜಾತಿ ಹೇ. ಹೊಸ ಜಗತ್ತಿನ ಆಯುಷ್ ಏನು ಅದು ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಈ ಜ್ಞಾನ ನಾನು ಬಂದೇ ಕೊಡೋದು, ಡ್ರಾಮಾ ಅನುಸಾರ ಮತ್ತೆಲ್ಲ ಜ್ಞಾನನೂ ಮರ್ಜ್ ಆಗಿಬಿಡುತ್ತೆ. ಮತ್ತೆ ಕಲ್ಪದ ನಂತರ ಪಾರ್ಟ್ ರಿಪೀಟ್ ಆಗುತ್ತೆ, ಮತ್ತೆ ನನ್ನನ್ನು ಕರೀಲಿಕ್ಕೆ ಶುರು ಮಾಡ್ತೀರಿ. ವರ್ಷನೂ ಪ್ರತಿ ವರ್ಷನೂ ಶಿವ ಜಯಂತಿಯನ್ನು ಆಚರಿಸ್ತೀರಿ. जो होकर जाते तो उनकी वर्षा मनाते हैं. शिव बाबा की भी 12 मास बाद जयंती मनाते हैं, परंतु कब से मनाते आए ये किसको भी पता नहीं है. ಯಾರು ಇದ್ದು ಹೋಗಿದ್ದಾರೆ, ಯಾರು ಇದ್ದು ಹೋಗಿರ್ತಾರೆ, ಯಾರು ಶರೀರ ಬಿಟ್ಟು ಹೋಗಿರ್ತಾರೆ, ಇದ್ದು ಹೋಗಿರ್ತಾರೆ, ಅವ್ರದ್ದು ವರ್ಷನೂ ವರ್ಷ ಆಚರಣೆ ಮಾಡ್ತಾರೆ. ಶಿವ ಬಾಬಾವ್ರದ್ದು ಪ್ರತಿ 12 ತಿಂಗಳ ನಂತರ ವರ್ಷಕ್ಕೊಮ್ಮೆ ಶಿವ ಜಯಂತಿ ಆಚರಿಸ್ತೀರಿ. ಆದರೆ ಯಾವಾಗಿಂದ ಆಚರಿಸಿದ್ರಿ ಶಿವ ಜಯಂತಿ, ಯಾವ ವರ್ಷದಿಂದ ಇದು ಯಾರಿಗೂ ಗೊತ್ತಿಲ್ಲ. ಸಿರ್ಫ್ ಕಹ ದೇತೆ ಲಾಖೋ ವರ್ಷ ಹುಯೆ, ಕಲಿಯುಗ್ ಕಿ ಆಯು ಹಿ ಲಾಖೋ ವರ್ಷ ಲಿಖ್ ದಿ ಹೇ. ವರ್ಷ ಗೊತ್ತಿಲ್ಲ, ಅದಕ್ಕೆ ಹೇಳಿಬಿಡ್ತಾರೆ ಲಕ್ಷಾಂತರ ವರ್ಷಗಳು, ಇಲ್ಲಾಂದರೆ ಪರಂಪರೆಯಿಂದ ಮಾಡ್ಕೊಂಬರ್ತಾ ಇದ್ದಾರೆ, ಈ ಥರ ಹೇಳಿಬಿಡ್ತಾರೆ. ಬಾಬಾ ಕೇತೆ ಯೇ 5000 ವರ್ಷ ಕಿ ಬಾತ್ ಹೇ. ಇದು 5000 ವರ್ಷದ ಮಾತು ಅನ್ನೋದನ್ನು ಬಾಬೋರೇ ತಿಳಿಸ್ಕೊಡ್ತಾರೆ. ಬರೋಬರ್ ಇನ್ ದೇವತಾओं का भारत में राज्य था ना, तो बाबा कहते मैं भारत का बहुत बड़ा मेहमान हूँ, मुझे आधा कल्प से बहुत निमंत्रण देते आए हो. ಬಾಬಾ ಹೇಳ್ತಾರೆ ಈ ದೇವತೆಗಳು ಭಾರತದಲ್ಲೇ ರಾಜ್ಯ ಮಾಡ್ತಾಯಿದ್ರು. ಮಕ್ಕಳೇ ನಾನು ಬರೋದು ಭಾರತದಲ್ಲೇ, ನಾನು ಭಾರತದ ಅತಿ ದೊಡ್ಡ ಅತಿಥಿ. ಅತಿ ದೊಡ್ಡ ಅಂದರೆ ಸರ್ವಶ್ರೇಷ್ಠ ಅಥಾರಿಟಿ ಅತಿಥಿ. ನನ್ನನ್ನು ಅರ್ಧ ಕಲ್ಪದಿಂದ ಬಹಳ ನಿಮಂತ್ರಣ ಕೊಡ್ತಾನೇ ಬಂದಿದ್ದೀರಿ. ಎಷ್ಟು ಆತ್ಮಗಳು ಎಷ್ಟು ವಿಧಿಯಿಂದ ಎಷ್ಟು ರೀತಿಯಿಂದ ಎಷ್ಟು ವರ್ಷದಿಂದ ನಿಮಂತ್ರಣ ಕೊಟ್ಟಿದ್ದೀರಿ. जब बहुत दुखी होते तो कहते हैं ए पतित पावन आओ, मैं आया भी हूँ पतित दुनिया में. ಅದರಲ್ಲೂ ತುಂಬ ದುಃಖಿಗಳಾದಾಗ ಇನ್ನೂ ಜಾಸ್ತಿ ಕರಿತೀರಿ ಏ ಪತಿತ ಪಾವನ ಬಾ ಅಂತ ಹೇಳಿ. ಈಗ ನಾನು ಬಂದಿದ್ದೀನಿ ಪತಿತ ಜಗತ್ತಲ್ಲಿ. ರಥ ತೋ ಹಮ್ಕೋ ಚಾಹಿಯೇನಾ, ಆತ್ಮ ಹೇ ಅಕಾಲ್ ಮೂರತ್ ಉನ್ಕಾ ಎ ತಖ್ತೆ ಹೇ. ನಾನು ಬರಬೇಕಂದ್ರೆ ನನಗೆ ರಥ ಶರೀರನೂ ಬೇಕಲ್ಲ. ಆತ್ಮ ಅಕಾಲ ಮೂರ್ತಿ, ಅದರ ಸಿಂಹಾಸನ ಇದು. ಭೃಕುಟಿ ಅಕಾಲ ಸಿಂಹಾಸನ ಇದು. ಬಾಬೋರು ಅಕಾಲ ಮೂರ್ತಿ, ಈ ಸಿಂಹಾಸನದಲ್ಲಿ ಬಂದು ವಿರಾಜಮಾನ ಆಗ್ತಾರೆ. ಅಂದರೆ ಬ್ರಹ್ಮ ಬಾಬೋರ ಭೃಕುಟಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಬಹುತ್ ಬಡಿ ರಮಣೀಕ್ ಬಾತೆ ಹೇ, ಅವ್ರು ಕೊಯ್ ಸುನೆ ತೋ ಚಕ್ರಿತ್ ಹೋ ಜಾಯೆ. ಬಾಬಾ ಹೇಳೋದು ಇದು ಬಹಳ ರಮಣೀಕವಾಗಿರೋ ಮಾತು ಇದು. ಇದನ್ನು ಯಾರಾದರೂ ಸೀದಾ ಕೇಳಿದ್ರೆ ತಲೆ ಸುತ್ತು ಬಂದುಬಿಡುತ್ತೆ, ಚಕ್ರೀತರ ಆಗಿಬಿಡ್ತಾರೆ. ಏಕೆಂದರೆ 7 ದಿನ ಕೋರ್ಸ್ ಕೇಳದೆ ಇಂತಿಂಥ ಮಾತನ್ನೆಲ್ಲಾದರೂ ಡೈರೆಕ್ಟ್ ಬಂದು ಕ್ಲಾಸಲ್ಲಿ ಕೇಳಿದ್ರೆ ಅವ್ರಿಗೆ ತಲೆ ತಿರುಗಿಬಿಡುತ್ತೆ. ಏಕೆಂದರೆ ಇಷ್ಟು ದೊಡ್ಡ ದೊಡ್ಡ ಮಾತನ್ನು ಬಾಬೋರು ಎಷ್ಟು ಸಿಂಪಲ್ಲಾಗಿ ಹೇಳ್ತಾರೆ. ಆ ಬಾಬಾ कहते बच्चे मेरी मत पर चलो, समझो शिव बाबा मत देते हैं, शिव बाबा मुरली चलाते हैं. ये कहते भी है मैं भी उनकी मुरली सुनकर बजाऊंगा. ಶಿವಬಾಬಾ ಹೇಳ್ತಾರೆ ಮಕ್ಕಳೇ ನನ್ನ ಮತದಂತೆ ನಡೀರಿ. ಸದಾ ನೆನಪಿಟ್ಕೊಳ್ಳಿ ಶಿವಬಾಬೋರು ನಮಗೆ ಮತ ಕೊಡ್ತಾ ಇದ್ದಾರೆ. ಅಂದರೆ ಶ್ರೀಮತ ಕೊಡ್ತಾ ಇರೋರು ಶಿವಬಾಬೋರು, ಮುರುಳಿ ನುಡಿಸ್ತಾ ಇರೋದು ಶಿವಬಾಬೋರು. ಹಾಂ, ಇವ್ರ ಮೂಲಕನೂ ನಿಮ್ಮ ಮಕ್ಕಳಿಗೆ ಬಾಬೋರು ತಿಳಿಸ್ಕೊಡ್ಬೋದು. ಅಂದರೆ ಶಿವಬಾಬಾ ತಿಳಿಸಿದ್ದನ್ನು ಬ್ರಹ್ಮ ಬಾಬೋರು ನಿಮಗೆ ತಿಳಿಸ್ಬೋದು. ಮೇ ಬಿ ಉನ್ಕಿ ಮುರಳಿ ಸುನ್ಕರ್ ಬಜಾऊंगा, ಸುನಾನೆ ವಾಲಾ ತೋ ವ ಹೇನಾ. ಈಗ ಬ್ರಹ್ಮ ಬಾಬೋರು ಮಕ್ಕಳಿಗೆ ತಿಳುವಳಿಕೆ ಹೇಳ್ತಾರೆ ಅಂದರೆ ಶಿವಬಾಬೋರು ತಿಳಿಸ್ಕೊಟ್ಟಿದ್ದನ್ನು ತಿಳಿಸ್ತಾರೆ. ಸುನಾನೆ ವಾಲಾ ತೋ ವ ಹೇನಾ, ವ ನಂಬರ್ 1 पूज्य सो नंबर 1 पुजारी बना. अब ये पुरुषार्थ है, बच्चों को हमेशा समझना चाहिए हमको शिव बाबा की श्रीमत मिली है. ಇವರೇ ನಂಬರ್ 1 ಪೂಜ್ಯ ಆತ್ಮ ಬ್ರಹ್ಮ ಬಾಬೋರು. ಸೊ ಅವರೇ ನಂಬರ್ 1 ಪೂಜಾರಿ ಆಗ್ತಾರೆ.
ಈಗ ಅವರು ಪುರುಷಾರ್ಥಿ ಸಂಗಮ ಯುಗದಲ್ಲಿ. ಮಕ್ಕಳು ಸದಾ ಇದನ್ನು ತಿಳ್ಕೋಬೇಕು, ನಮಗೆ ಶಿವ ಬಾಬೋರ ಶ್ರೀಮತ ಸಿಕ್ಕಿದೆ. ಅಗರ್ ಕೊಯ್ ಉಲ್ಟಿ ಬಾತ್ ಬಿ ಹುಯಿ ಬಸ್ ಉಲ್ಟಿ ಕರ್ ದೇಂಗೆ. ಬ್ರಹ್ಮ ಬಾಬೋರು ಹೇಳೋದು ಏನಾದರೂ ಉಲ್ಟಾ ಮಾತೇ ಆದ್ರೂ ಅದನ್ನು ಸುಲ್ಟಾ ಮಾಡ್ತಾರೆ, ಅಂದರೆ ಸೀದಾ ಮಾಡ್ತಾರೆ, ಅದನ್ನು ಸರಿ ಮಾಡೋ ಶಕ್ತಿ ಇದೆ. ಅಂದರೆ ಅಷ್ಟು ಶಿವ ಬಾಬೋರಿಗೆ ಬ್ರಹ್ಮ ಬಾಬೋರ ಮೇಲೆ ಗ್ಯಾರಂಟಿ. ಉಲ್ಟಾ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾದರೂ ಹಂಗೆ ಅನಿಸುತ್ತಾ, ಓ ಬ್ರಹ್ಮ ಬಾಬೋರು ಹೇಳೋದು ಇದು ಸರಿಯಾಗಲ್ಲ ಅಂತ, ಬಾಬಾ ಹೇಳ್ತಾರೆ ನಾನು ಜವಾಬ್ದಾರ ಇದ್ದೀನಿ ಅದನ್ನು ಸರಿ ಮಾಡಲಿಕ್ಕೆ. ये अटूट निश्चय है तो रिस्पॉन्सिबल शिव बाबा है। पर ड्रामा में नोंद है, विघन तो पढ़ने ही हैं, बहुत कड़े कड़े विघन पड़ते हैं, अपने बच्चों के भी विघन पड़ते हैं। तो हमेशा समझो कि शिव बाबा समझाते हैं तो याद रहेगी. ಬಾಬಾ ಹೇಳ್ತಾರೆ ಯಾರಿಗೆ ಅಟೂಟ್ ನಿಶ್ಚಯ ಇದೆಯೋ ಅವರ ರೆಸ್ಪಾನ್ಸಿಬಲ್ ಶಿವ ಬಾಬೋರು. ಅದು ಬ್ರಹ್ಮ ಬಾಬಾ ಹೇಳಲಿ, ಶಿವ ಬಾಬೋರು ಹೇಳಲಿ, ಶಿವ ಬಾಬಾ ಹೇಳಿದ್ದನ್ನೇ ಬ್ರಹ್ಮ ಬಾಬೋರು ಹೇಳೋದು. ಆದರೆ ಅಷ್ಟು ನಿಶ್ಚಯ ಬುದ್ಧಿ ಇದ್ದರೆ ಬಾಬೋರು ಜವಾಬ್ದಾರರಾಗ್ತಾರೆ. ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ. ವಿಘ್ನಗಳು ಬರ್ತಾನೆ ಇರುತ್ತೆ, ಇನ್ನೂ ಬಹಳ ಕಠಿಣವಾದ ವಿಘ್ನಗಳು ಬರುತ್ತೆ. ಆದರೆ ನೀವು ಮಕ್ಕಳಿಗೂ ವಿಘ್ನಗಳು ಬರುತ್ತೆ, ಆದರೆ ಸದಾ ತಿಳ್ಕೊಳ್ಳಿ ನಮಗೆ ಶಿವ ಬಾಬೋರು ತಿಳಿಸ್ಕೊಡ್ತಾರೆ. ಆವಾಗ ನಿಮ್ಗೆ ಶಿವ ಬಾಬೋರು ನೆನಪಿರುತ್ತೆ. ಶಿವ ಬಾಬೋರು ತಿಳಿಸ್ಕೊಡ್ತಾರೆ, ಶಿವ ಬಾಬೋರು ಓದಿಸ್ತಾ ಇದ್ದಾರೆ ಅಂದರೆ ನೆನಪು ಶಿವ ಬಾಬೋರ್ದು ಇರುತ್ತೆ. ಕೈ ಬಚ್ಚೆ ಸಮಸ್ತೆ ಏ ಬ್ರಹ್ಮ ಬಾಬಾ ಮತ್ ದೇತೆ ಹೇ ಪರಂತು ನಹಿ. ಕೆಲವು ಮಕ್ಕಳು ಏನು ತಿಳ್ಕೊತಾರೆ, ಓ ಇದನ್ನು ಬ್ರಹ್ಮ ಬಾಬೋರೇ ಹೇಳ್ತಾ ಇದ್ದಾರೆ ಅಂತ. ಏಕೆಂದರೆ ಆದಿಯಲ್ಲಿ ಲೌಕಿಕದಿಂದನೂ ಬಾಬೋರನ್ನು ನೋಡಿದಂಥವರು ಎಲ್ಲರೂ ಇದ್ರಲ್ಲ, ಓ ಇವರೇ ಹೇಳ್ತಾರೆ ಅಂತ ತಿಳ್ಕೊಳ್ತಾ ಇದ್ರು. ಆದರೆ ಶಿವ ಬಾಬಾ ಹೇಳ್ತಾರೆ ಇವರೇ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು 100% ಶಿವ ಬಾಬೋರಿಗೆ ಬ್ರಹ್ಮ ಬಾಬೋರ ಮೇಲೆ ನಿಶ್ಚಯ, ಬ್ರಹ್ಮ ಬಾಬೋರಿಗೆ ಶಿವ ಬಾಬೋರ ಮೇಲೆ ನಿಶ್ಚಯ. ಶಿವ ಬಾಬಾ ಹಿ ರೆಸ್ಪಾನ್ಸಿಬಲ್ ಹೇ ಪರಂತು ದೇಹ ಅಭಿಮಾನ್ ಹೇ ತೋ ಗಡಿ ಗಡಿ ಇನ್ಕೋ ಹಿ ದೇಖ್ತೆ ರೆಹತೆ ಹೇ. ಎಲ್ಲದರ ಜವಾಬ್ದಾರ ಶಿವ ಬಾಬೋರು. ಆದರೆ ದೇಹ ಅಭಿಮಾನದಲ್ಲಿರೋ ಮಕ್ಕಳು ಪದೇ ಪದೇ ಇವ್ರನ್ನೇ ನೋಡ್ತಾ ಇರ್ತಾರೆ. ಶಿವ ಬಾಬಾನ ನೋಡೋದು ಬಿಟ್ಟು ಬ್ರಹ್ಮ ಬಾಬೋರ್ನೇ ನೋಡ್ತಾ ಇರ್ತಾರೆ. ಶಿವ ಬಾಬಾ ಕಿತ್ನಾ ಬಡಾ ಮೆಹಮಾನ್ ಹೇ तो भी रेलवे आदि वाले थोड़ी जानते हैं, निराकार को कैसे पहचाने व समझे, वह तो बीमार हो न सके तो बीमारी आदि का इनका कारण बताते हैं. ಶಿವ ಬಾಬೋರಂತೂ ಬಹುದೊಡ್ಡ ಅತಿಥಿಯಾಗಿದ್ದಾರೆ. ಇವ್ರ ಶರೀರದಲ್ಲಿ ಯಾರಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ನಿರಾಕಾರ ಶಿವ ಬಾಬೋರನ್ನು ಹೆಂಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಶಿವ ಬಾಬೋರಿಗಂತೂ ಯಾವತ್ತೂ ಯಾವುದೇ ಕಾಯಿಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಶರೀರದ ರೋಗ ಇವರಿಗೆ, ಅಂದರೆ ಬ್ರಹ್ಮ ಬಾಬೋರ್ ಶರೀರಕ್ಕೆ ಕಾಯಿಲೆಗಳು ಬರ್ಬೋದು. ಬಿಮಾರಿ ಆದಿ ಕಾ ಇನ್ಕಾ ಕಾರಣ ಬತಾತೆ ವ ಕ್ಯಾ ಜಾನೆ ಇನ್ಮೇ ಕೌನ್ ಹೇ. ಈಗ ಬ್ರಹ್ಮ ಬಾಬೋರಿಗೆ ಶರೀರಕ್ಕೆ ಕಾಯಿಲೆ ಬಂದಿರ್ಬೋದು, ಆದರೆ ಈ ರಥದಲ್ಲಿ ಯಾರಿದ್ದಾರೆ, ಇದು ಯಾರ ರಥ, ಯಾರು ವಿರಾಜಮಾನ ಇದ್ದಾರೆ, ಇದು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ತುಮ್ ಬಚ್ಚೆ ಭೀ ನಂಬರ್ ವಾರ್ ಜಾನ್ತೆ ಹೋ. ನಿಮ್ಮ ಮಕ್ಕಳೂ ನಂಬರ್ ವಾರ್ ತಿಳ್ಕೊಂಡಿದ್ದೀರಿ. ಏಕೆಂದರೆ ದೇಹ ವ್ಯಕ್ತಿಗಳನ್ನೇ ನೋಡಿ ನೋಡಿ ಅರ್ಧ ಕಲ್ಪದ ಅಭ್ಯಾಸ ಇದ್ದಿದ್ದು ಯಾವ ಕಾರಣ? ಬ್ರಹ್ಮ ಬಾಬೋರ್ ಶರೀರದಲ್ಲಿ ಬಂದಿರೋ ಶಿವ ಬಾಬೋರನ್ನು ತಿಳ್ಕೊಳ್ಳೋದ್ರಲ್ಲೂ ಮಕ್ಕಳು नंबर वार. वह सभी आत्माओं का बाप और वह फिर प्रजापिता मनुष्यों का बाप, ये दोनों कितने बड़े गेस्ट हो गए हैं. ಬಾಬಾ ಹೇಳ್ತಾರೆ ಶಿವ ಬಾಬೋರ್ ಎಲ್ಲ ಆತ್ಮಗಳ ತಂದೆ, ಪ್ರಜಾಪಿತ ಎಲ್ಲ ಮನುಷ್ಯಾತ್ಮಗಳು ಅಥವಾ ಜೀವಾತ್ಮಗಳ ತಂದೆ. ಆದರೆ ಇಬ್ಬರೂ ಎಷ್ಟು ದೊಡ್ಡ ಅತಿಥಿಗಳು. ಬಾಪ್ ದಾದ ಇಬ್ಬರು ಎಷ್ಟು ದೊಡ್ಡ ಅತಿಥಿಗಳು. ಏಕೆಂದರೆ ಆತ್ಮಗಳ ತಂದೆ ಹಾಗೆ ಪ್ರಜೆಗಳ ತಂದೆನೂ ಈ ಸಾಕಾರ ಸೃಷ್ಟಿಗೇನು ಸಾಮಾನ್ಯ ಮಾತಲ್ಲ ಅದು. ಬಾಬಾ कहते जो कुछ होता ड्रामा में नोंद है, मैं भी ड्रामा के बंधन में बांधा हुआ हूँ. ಮಕ್ಕಳೇ, ನಾನು ಹೇಳ್ತೀನಿ ಡ್ರಾಮಾದಲ್ಲಿ ಏನೆಲ್ಲ ಇದೆ ಎಲ್ಲವೂ ನಿಗದಿತವಾಗಿದೆ. ನಾನು ಸ್ವಯಂ ಈ ಡ್ರಾಮಾದ ಬಂಧನದಲ್ಲಿ ಬಂಧಿತ ಆಗಿದ್ದೀನಿ. ನೋಂದ್ ಬಿಗರ್ ಕುಚ್ ಕರ್ ನಹಿ ಸಕ್ತಾ.
ನಿಗದಿ ಇಲ್ಲದೆ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಯೆ ಬಹಳ ಬಲಶಾಲಿ ಇದೆ. ರಾಮ ಹಾಗೂ ರಾವಣ ಇಬ್ಬರದ್ದು ಪಾರ್ಟ್ ಇದೆ ಈ ಡ್ರಾಮಾದಲ್ಲಿ. ड्रामा में रावण चैतन्य होता तो कहता मैं भी ड्रामा अनुसार आता हूँ. ये दुख और सुख का खेल है. सुख है नई दुनिया में, दुख है पुरानी दुनिया में. ಶಿವಬಾಬೋರಂಗೆ ಚೈತನ್ಯವಾಗಿದ್ದಿದ್ರೆ ಏನಾದರೂ ರಾವಣನು ಹೇಳ್ತಿದ್ದ ನಾನೂ ಡ್ರಾಮಾನುಸಾರ ಬರ್ತೀನಿ ಅಂತ. ಮಕ್ಕಳೇ, ಇದು ಸುಖ ದುಃಖದ ಆಟ. ಇದು ಸುಖ ಇರುತ್ತೆ ಹೊಸ ಜಗತ್ತಲ್ಲಿ, ದುಃಖ ಇದೆ ಹಳೆ ಜಗತ್ತಲ್ಲಿ. ಹೊಸ ಜಗತ್ತಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ಹಳೆ ಜಗತ್ತಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ. ಪತೀತ್ ಪಾವನ್ ಬಾಪ್ ಕೋ ಹಿ ಬುಲಾತೆ ಹೇ ಆಕರ್ ಪಾವನ್ ದುನಿಯಾ ಬನಾओ, ಕ್ಯೋಂಕಿ ಪಾವನ್ ದುನಿಯಾ ಮೇ ಬಹುತ್ ಸುಖ ತಾ, ಇಸಿಲಿಯೇ ಹಿ ಕಲ್ಪ ಕಲ್ಪ ಪುಕಾರ್ತೆ ಹೇ. ಪತೀತ ಪಾವನ ತಂದೆಯನ್ನು ಕರೀತಾ ಬಂದಿದ್ದೀರಿ, ಬಂದು ನಮ್ಮನ್ನು ಪಾವನ ಮಾಡು, ಪಾವನ ಜಗತ್ತಿಗೆ ಕರ್ಕೊಂಡು ಹೋಗುವಂತ. ಏಕೆಂದರೆ ಪಾವನ ಜಗತ್ತಲ್ಲಿ ಸುಖ ಇತ್ತು, ಅದರಿಂದ ಕಲ್ಪನೂ ಕರಿತೀರಿ. ದುಃಖದ ಜಗತ್ತಲ್ಲಿ ಬಂದಮೇಲೆ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗು ಸುಖದ ಜಗತ್ತಿಗೆ ಅಂತ. ಬಾಪ್ ಸಬ್ಕೋ ಸುಖ ದೇಕರ್ ಜಾತೆ ಹೇ, ಅಭಿ ಫಿರ್ ಪಾಠ ರಿಪೀಟ್ ಹೋತಾ ಹೇ. ಬಾಬೋರು ಎಲ್ಲರಿಗೂ ಸುಖ ಕೊಟ್ಟು ಹೋಗ್ತಾರೆ ಪ್ರತಿ ಸಂಗಮ ಯುಗದಲ್ಲೂ, ಮತ್ತು ಅದೇ ಪಾಠ ರಿಪೀಟ್ ಆಗುತ್ತೆ. ದುನಿಯಾ ಕಭಿ ಖಲಾಸ್ ನಹಿ ಹೋತಿ, ಖಲಾಸ್ ಹೋನಾ ಇಂಪಾಸಿಬಲ್ ಹೇ. ಈ ಪ್ರಪಂಚ ಯಾವಾಗೂ ಸಂಪೂರ್ಣ ವಿನಾಶ ಆಗೋದಿಲ್ಲ, ವಿನಾಶ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಇದು ಇಂಪಾಸಿಬಲ್, ಅಸಂಭವ. ಇದು ಸಮುದ್ರ भी दुनिया में है ना, ये थर्ड फ्लोर तो है ना. कहते हैं जलमयी पानी पानी हो जाता, फिर भी पृथ्वी फ्लोर तो है ना, पानी भी तो है ना. पृथ्वी फ्लोर कोई विनाश नहीं हो सकता है. ಬಾಬಾ ಹೇಳ್ತಾರೆ ಇದು ಥರ್ಡ್ ಫ್ಲೋರ್, ಇದು ಸಾಕಾರ ಜಗತ್ತಿದು, ಇದು ಜಲಮಯ ಆಗಿಬಿಡುತ್ತೆ. ಎಲ್ಲ ಪ್ರವಾಹ ಬಂದು ಪ್ರಳಯ ಆಗಿ ಜಲಮಯ ಆಗುತ್ತೆ ಅನ್ನೋದು ಜನಸಾಮಾನ್ಯರು ಹೇಳೋದು. ಬಾಬಾ ಹೇಳ್ತಾರೆ ಪೃಥ್ವಿ ಇದೆ ಅಲ್ಲ ಫ್ಲೋರ್, ಇದು ನೀರಿದ್ರೂ ನೀರಿನ ಮೇಲೆ ಭೂಮಿ ಇದೆಯಲ್ಲ, ಇದು ಹೆಂಗೆ ವಿನಾಶ ಆಗುತ್ತೆ. ಜಲ್ भी इस फ्लोर में होता है. सेकेंड और फर्स्ट फ्लोर सूक्ष्म वतन और मूल वतन में जल होता नहीं है. 5 ತತ್ವಗಳಿರೋದು ಈ ಥರ್ಡ್ ಫ್ಲೋರಲ್ಲಿ, ಸಾಕಾರ ಜಗತ್ತಲ್ಲಿ. ನೋಡಿ, ಸಾಮಾನ್ಯವಾಗಿ ಈ ಪ್ರಾಪಂಚಿಕವಾಗಿ ಫ್ಲೋರು ಗ್ರೌಂಡು ಫಸ್ಟ್ ಹಿಂಗೆ ಮೇಲೆ ಹೋಗುತ್ತೆ. ಆದರೆ ಬಾಬೋರು ಹೇಳೋ ಫ್ಲೋರ್ ಹೆಂಗೆ, ಮೂಲವತನ ಫಸ್ಟ್ ಫ್ಲೋರ್, ಸೂಕ್ಷ್ಮವತನ ಸೆಕೆಂಡ್ ಫ್ಲೋರ್, ಇದು ಥರ್ಡ್ ಫ್ಲೋರ್. ಇದು ಇಲ್ಲಿ 5 ತತ್ವನೂ ಇದೆ. ಇಸ್ ಬೇಹದ್ ಸೃಷ್ಟಿಗೆ 3 ಫ್ಲೋರ್ ಹೇ, 3 ಫ್ಲೋರ್ಸ್ ಇದೆ ಇಲ್ಲಿ. जिसको तुम बच्चों के सिवाय कोई भी नहीं जानते हैं. ಇದ್ರ ಬಗ್ಗೆ ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ. 7 ಲೋಕ ಇದೆ, ಏನೇನೆಲ್ಲ ಪಾಪ ಅಜ್ಞಾನವಶವಾಗಿ ತಿಳ್ಕೊಂಡಿದ್ದಾರೆ, ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ. ए खुशी की बात सबको खुशी से सुनानी है. जो पूरे पास होते हैं उनका ही अतीन्द्रिय सुख गाया हुआ है. ಇದು ಖುಷಿಯ ಮಾತು, ಖುಷಿಯ ಸಂದೇಶ. ಇದು ಎಲ್ಲರಿಗೂ ಖುಷಿದನ್ನು ಹೇಳಬೇಕು. ಬಾಬಾ ಹೇಳ್ತಾರೆ ಯಾರು ಪೂರಾ ಪಾಸ್ ಆಗ್ತಾರೆ ಅವ್ರದ್ದೇ ಅತೀಂದ್ರಿಯ ಸುಖದ ಗಾಯನ ಇರೋದು. जो रात दिन सर्विस पर तत्पर है, सर्विस ही करते रहते हैं, उन्हें बहुत खुशी रहती है. ಯಾರು ಹಗಲು ರಾತ್ರಿ ತನ್ನನ್ನು ಬಾಬೋರ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಸರ್ವಿಸೇ ಮಾಡ್ತಾ ಇರ್ತಾರೆ, ಅವ್ರಿಗೆ ತುಂಬ ಖುಷಿ ಇರುತ್ತೆ. ಯಥಾರ್ಥವಾದ ಸೇವೆ ಮಾಡ್ತಾರೆ ಅಂದರೆ ಅವರಿಗೆ ತುಂಬ ಖುಷಿ ಇರುತ್ತೆ. कोई कोई ऐसे दिन भी आते हैं जो मनुष्य रात को भी जागते हैं, परंतु आत्मा तक जाती तो सोना होता है ना. आत्मा के सोने से शरीर भी सो जाता है. ಬಾಬಾ ಹೇಳ್ತಾರೆ ಕೆಲವು ದಿನ ಆ ಥರ ದಿನವೂ ಬರುತ್ತೆ, ರಾತ್ರಿನೂ ಕೆಲಸ ಮಾಡಬೇಕಾಗುತ್ತೆ, ಅಂದರೆ ರಾತ್ರಿನೂ ಎಚ್ಚರ ಇರಬೇಕಾಗುತ್ತೆ. ಆದರೆ ಆತ್ಮಕ್ಕೆ ಸುಸ್ತಾಗುತ್ತೆ ಅಂದಮೇಲೆ ಅದು ಮಲ್ಕೋಬೇಕಾಗುತ್ತೆ. ಆತ್ಮ ಮಲ್ಕೊಳ್ಳುತ್ತೆ ಅಂದರೆ ಶರೀರನೂ ಮಲ್ಕೊಂಡು ಬಿಡುತ್ತೆ. ಆತ್ಮ ನ ಸೋಯೆ ಶರೀರ ಬಿ ನ ಸೋಯೆ. ಆತ್ಮ ಮಲ್ಕೊಳ್ಳಿಲ್ಲ, ಆತ್ಮ ನಿದ್ರಾವಸ್ಥೆಗೆ ಹೋಗಲಿಲ್ಲ ಅಂದರೆ ಶರೀರನೂ ಮಲ್ಕೊಳ್ಳೋದಿಲ್ಲ. ತಕ್ತಿ ಆತ್ಮ ಹೇ ಆಜ್ ಮೇ ತಕ್ ಪಡಾ ಹೂँ ಕಿಸ್ನೆ ಕಹ. ಸುಸ್ತಾಗೋದು ಯಾರಿಗೆ? ಆತ್ಮಕ್ಕೆ. ಅದು ಶರೀರದ ಮೂಲಕ ಅನುಭವ ಮಾಡುತ್ತೆ.
ಆದರೆ ಸುಸ್ತಾಗೋದು ಆತ್ಮಕ್ಕೆ. ಹೇಳುತ್ತೆ ಆತ್ಮ, ಇವತ್ತು ನನಗೆ ಸುಸ್ತಾಗಿದೆ. ಹೇಳೋದು ಯಾರು? ಆತ್ಮನೇ ಅಲ್ವಾ. तुम बच्चों को ಆತ್ಮ ಅಭಿಮಾನಿ ಹೋ रहना है, इसमें ही मेहनत है. ಈ ಮಕ್ಕಳು ಆತ್ಮ ಅಭಿಮಾನಿಗಳಾಗಿರಬೇಕು, ಇದರಲ್ಲೇ ಇರೋದು ಪರಿಶ್ರಮ. बाप को याद नहीं करते, देह अभिमानी नहीं रहते, ये देह के संबंधी आदि याद आ जाते. बाबा कहते तुम नंगे आए थे फिर नंगे जाना है. ಮಕ್ಕಳೇ, ದೇಹಿ ಅಭಿಮಾನಿ ಆಗೋದ್ರಲ್ಲೇ ಪರಿಶ್ರಮ ಇದೆ. ನೀ ಬಾಬೋರ್ ನೆನಪು ಮಾಡಲ್ಲ, ದೇಹಿ ಅಭಿಮಾನಿಯಾಗಿರಲ್ಲ, ದೇಹದ ಸಂಬಂಧಿಕರದೇ ನೆನಪು ಬರ್ತಾ ಇರುತ್ತೆ ಅಂದರೆ ಬಾಬಾ ಹೇಳ್ತಾರೆ ಹೆಂಗೆ ಸಾಧ್ಯ ಇದು? ಈ ಜಗತ್ತಿಗೆ ಬರುವಾಗ ನೀವು ಅಶರೀರಿಯಾಗಿ ಬಂದಿದ್ದೀರಿ, ಮತ್ತೆ ವಾಪಸ್ ಅಶರೀರಿಯಾಗಿ ಹೋಗಬೇಕು. ಅದರಿಂದ ದೇಹಿ ಅಭಿಮಾನಿಯಾಗಿ ದೇಹದ ಸಂಬಂಧಗಳನ್ನು ಮರೆತು ಬಾಬೋರ ನೆನಪಲ್ಲಿರಿ. ಏ ದೇಹಕ್ಕೆ ಸಂಬಂಧ ಆದಿ ಭೂಲ್ ಜಾವ್. ಆತ್ಮ ಅಶರೀರಿಯಾಗಿ ಮನೆಗೆ ಹೋಗಬೇಕು, ಅದರಿಂದ ಈ ದೇಹದ ಸಂಬಂಧಗಳನ್ನು ಮರ್ತು ಬಿಡಿ. ಈ ಶರೀರ ಮೇ ರೇತೆ ಮುಜೆ ಯಾದ್ ಕರೋ ತೋ ಸತೋ ಪ್ರಧಾನ್ ಬನೆಂಗೆ. ಈ ಶರೀರದಲ್ಲಿದ್ದು ನನ್ನನ್ನು ನೀವು ನೆನ್ಪು ಮಾಡಿ, ಆವಾಗ ನೀವು ಸತೋ ಪ್ರಧಾನರಾಗ್ತೀರಿ. ಪಾಪ ಕಿತನಿ ಬಡಿ ಅಥಾರಿಟಿ ಹೇ, ಬಚ್ಚೋं के सिवाय कोई जानते ही नहीं. ಬಾಬೋರ್ ಎಷ್ಟು ದೊಡ್ಡ ಅಥಾರಿಟಿ, ಹೈಯೆಸ್ಟ್ ಅಥಾರಿಟಿ. ಬಾಬೋರ್ ಯಾರು ಅನ್ನೋದನ್ನು ನೀವು ಮಕ್ಕಳ ಹೊರತು ಬೇರೆ ಯಾರೂ ತಿಳ್ಕೊಂಡಿಲ್ಲ. ಬಾಬಾ कहते मैं हूँ गरीब निवास, सभी साधारण हैं, पतित पावन बाप आया है, वह जान ले तो पता नहीं कितनी भीड़ हो जाए. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು, ನಾನೆಷ್ಟು ಸಾಧಾರಣವಾಗಿ ಎಷ್ಟು ಗುಪ್ತವಾಗಿ ಬರ್ತೀನಿ. ಪತಿತ ಪಾವನ ತಂದೆ ಬಂದಿದ್ದೀನಿ, ಆದರೆ ನಾನು ಬಂದಿದ್ದೀನಿ ಅಂತ ಏನಾದರೂ ಎಲ್ಲರಿಗೂ ಯಥಾರ್ಥವಾಗಿ ಗೊತ್ತಾಗ್ಬಿಟ್ರೆ ಆವಾಗ ಎಷ್ಟು ರಶ್ ಆಗ್ಬೋದು. ಬಡೆ ಬಡೆ ಆದ್ಮಿ ಆತೆ ತೋ ಕಿತನಿ ಭೀಡ್ ಹೋ ಜಾತಿ ಹೇ. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದರೆ, ಪ್ರಸಿದ್ಧವಾಗಿರೋ ವ್ಯಕ್ತಿಗಳು, ಎಷ್ಟೊಂದು ರಶ್ ಆಗುತ್ತೆ. ಅದೇ ಶಿವಬಾಬೋರೇ ಬಂದಿದ್ದಾರೆ ಅಂದರೆ ಇನ್ನು ಬಾಬೋರಿಗಿಂತ ದೊಡ್ಡವ್ರು ಯಾರಿದ್ದಾರೆ? ಬಾಬೋರೇ ಬಂದಿದ್ದಾರೆ ಅನ್ನೋದು ಏನಾದರೂ ಎಲ್ಲರಿಗೂ ಗೊತ್ತಾದರೆ ಎಷ್ಟು ರಶ್ ಆಗ್ಬೋದು. तो ड्रामा में इनका पार्ट ही गुप्त रहने का है. ಬಾಬೋರ್ ಪಾತ್ರನೇ ಗುಪ್ತವಾಗಿರೋದು. आगे चल ऐसे ऐसे प्रभाव निकलेगा और विनाश हो जाएगा. ಒಂದೇ ಸಲ ಬಾಬೋರ್ ಬಂದ ತಕ್ಷಣ ಎಲ್ರಿಗೂ ಗೊತ್ತಾಗಲ್ಲ. ನೋಡಿ, 89 ವರ್ಷ ಆಯಿತು, ಎಲ್ಲರಿಗೂ ಗೊತ್ತಾಗೋದಕ್ಕೆ ಇನ್ನೂ ಪೂರ್ಣ ಆಗಿಲ್ಲ. ಹೀಗೆ ನಿಧಾನವಾಗಿ ಪ್ರಭಾವ ಆಗ್ತಾ ಆಗ್ತಾ ಬಾಬೋರ ಪ್ರತ್ಯಕ್ಷತೆ ಆಗುತ್ತೆ, ವಿನಾಶನೂ ಆಗುತ್ತೆ. ಸಬ್ ಥೋड़ी मिल सकते हैं, याद करते हैं ना, उनको बाप का परिचय मिल जाएगा, बाकी पहुंच नहीं पाएंगे. ಎಲ್ಲರೂ ಬಾಬೋರ್ ಮಿಲನ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಾಬೋರ್ ನೆನ್ಪು ಮಾಡ್ಬೋದು, ಅವ್ರಿಗೆ ಬಾಬೋರ್ ಪರಿಚಯ ಸಿಗ್ಬೋದು, ಬಾಕಿ ಎಲ್ಲರೂ ಬಾಬೋರ್ವರೆಗೂ ಹತ್ರವರೆಗೂ ತಲುಪಕ್ಕಾಗಲ್ಲ. जैसे बांधेली बच्चियाँ मिल नहीं पाती, कितने अत्याचार सहन करती है, विकार को छोड़ नहीं सकते हैं, कहते हैं सृष्टि कैसे चलेगी. ಎಂತೆಂಥ ಬಂಧನದಲ್ಲಿರೋ ಮಕ್ಕಳಿದ್ದಾರೆ, ಯಾರು ಬಾಬೋರ್ ಜೊತೆ ಮಿಲನ ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಅತ್ಯಾಚಾರ ಎಲ್ಲ ಸಹನೆ ಮಾಡ್ಕೊಳ್ತಾರೆ, ವಿಕಾರನ ಬಿಡೋಕ್ಕೆ ಆಗಲ್ಲ. ಪ್ರಶ್ನೆ ಮಾಡ್ತಾರೆ, ವಿಕಾರ ಇಲ್ಲದೆ ಹೆಂಗೆ ನಡೆಯುತ್ತೆ ಸೃಷ್ಟಿ ಅಂತ. ಅರೆ ಸೃಷ್ಟಿ ಕಾ ಬೋಜ್ ಬಾಪ್ ಪರ್ ಹೇ ಕಿ ತುಮ್ ಪರ್ ಹೇ. ಬಾಬಾ ಕೇಳ್ತಾರೆ, ಈ ಸೃಷ್ಟಿಯ ಭಾರ ಪರಮಾತ್ಮನ ಮೇಲಿದೆಯೋ ನಿಮ್ಮ ಮೇಲಿದೆಯೋ? ನಿಮಗೆ ಯಾಕೆ ಚಿಂತೆ ಈ ಸೃಷ್ಟಿ ವೃದ್ಧಿ ಹೆಂಗಾಗುತ್ತೆ ಅಂತ? ನೋಡಿ, ಎಷ್ಟೊಂದು ಜನ ಸನ್ಯಾಸಿಗಳಿರ್ತಾರೆ, ಅವರು ಸನ್ಯಾಸತ್ವ ಸ್ವೀಕಾರ ಮಾಡಿದರೆ ಯಾರು ಈ ಪ್ರಶ್ನೆ ಕೇಳೋದೇ ಇಲ್ಲ. ಅದೇ ಬ್ರಹ್ಮಕುಮಾರಿ ಆಗ್ತಾರೆ, ಬ್ರಹ್ಮಕುಮಾರ ಆಗ್ತಾರೆ ಅಂದರೆ ಬಹುದೊಡ್ಡ ಪ್ರಶ್ನೆ. ಸೃಷ್ಟಿ ಹೆಂಗೆ ನಡೆಯುತ್ತೆ? ಎಲ್ಲರೂ ಬ್ರಹ್ಮಕುಮಾರ ಕುಮಾರಿ ಆಗಿಬಿಟ್ರೆ, ಎಲ್ಲರೂ ಗೃಹಸ್ಥದಲ್ಲಿದ್ದು ಪವಿತ್ರ ಆಗಿಬಿಟ್ರೆ. ಎಷ್ಟೊಂದು ಜನ ಪವಿತ್ರವಾಗಿದ್ದಾರೆ, ಸೃಷ್ಟಿಯಲ್ಲಿ ಏನು ಜನಸಂಖ್ಯೆ ಕಮ್ಮಿ ಆಗಿದೆಯಾ? ಅದಕ್ಕೆ ಬಾಬಾ ಕೇಳ್ತಾರೆ, ಸೃಷ್ಟಿ ಹೊರೆ ನಿನ್ನ ಮೇಲಿದೆಯೋ ನನ್ನ ಮೇಲಿದೆಯೋ? ಬಾಪ್ ಕೋ ಜಾನ್ ಲೇವೆ ಫಿರ್ ಐಸೆ ಪ್ರಶ್ನೆ ನ ಪೂಛೆ. ಯಾರಿಗೆ ಬಾಬೋರ್ ಪರಿಚಯ ಆಗಿಬಿಡುತ್ತೆ ಆವಾಗಿಂಥ ಪ್ರಶ್ನೆ ಯಾರು ಕೇಳಲ್ಲ. ಬೋಲೋ ಪೆಹಲೆ ಬಾಪ್ ಕೋ ತೋ ಜಾನೋ ಫಿರ್ ತುಮ್ ಸಬ್ ಕುछ ಜಾನ್ ಜಾಯೆಂಗೆ,
समझाने की भी युक्ति चाहिए. ಅವ್ರಿಗೆ ಹೇಳಿ, ಮೊದಲು ಬಾಬೋರನ್ನು ತಿಳ್ಕೊಂಡ್ರೆ ಆಮೇಲೆ ಎಲ್ಲವನ್ನೂ ತಿಳ್ಕೊಳ್ತೀರಿ. ತಿಳಿಸ್ಕೊಡುವಂತಹ ಯುಕ್ತಿನೂ ಮಕ್ಕಳಿಗೆ ಬರಬೇಕು. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. धारणेಗೋಸ್ಕರ मुख्य सारांश. सदा ही हाईएस्ट अथॉरिटी बाप की याद में रहना है. विनाशी देह को न देख देही अभिमानी बनने की मेहनत करनी है. सदा हाईएस्ट अथॉरिटी ತಂದೆಯ ನೆನಪಲ್ಲಿರಿ. ವಿನಾಶಿ ದೇಹನ ನೋಡಿದ್ರೂ ನೋಡಬೇಡಿ. ದೇಹಿ ಅಭಿಮಾನಿಯಾಗೋ ಪರಿಶ್ರಮ ಪಡಬೇಕು. ನಾವು ಹೇಳಿದ್ರಲ್ಲ, ಅವಿನಾಶಿ ದೇಹದಲ್ಲಿ ಅವಿನಾಶಿ ಆತ್ಮನ ನೋಡೋ ಪುರುಷಾರ್ಥ ಮಾಡಿ. ಯಾದ್ ಕಾ ಸಚ್ಚಾ ಸಚ್ಚಾ ಚಾರ್ಟ್ ರಖನಾ ಹೈ. ಬಾಬೋರ್ ನೆನಪು ಎಷ್ಟು ಮಾಡಿದೆ ಇಡೀ ದಿನದಲ್ಲಿ, ಆ ಚಾರ್ಟ್ ಸತ್ಯವಾದ ಚಾರ್ಟನ್ನು ಇಟ್ಕೊಳ್ಬೇಕು. ಎರಡನೇದು, दिन रात सर्विस में तत्पर रहे, अपार खुशी में रहना है. तीनों लोकों का राज सबको ಖುಷಿ से समझाना है. ಹಗಲು ರಾತ್ರಿ ಬಾಬೋರ ಸೇವೆಯಲ್ಲಿ ನಿಮ್ಮನ್ನು ಬ್ಯುಸಿ ಮಾಡ್ಕೊಳ್ಳಿ. ಅಪಾರ ಖುಷಿಯಲ್ಲಿರಿ. 3 ಲೋಕದ ರಹಸ್ಯವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸ್ಕೊಡಿ. ಖುಷಿ ಸಂದೇಶ ಎಲ್ಲರಿಗೂ ಖುಷಿಯಾಗಿ ಹೇಳಬೇಕು. श्री बाबा जो श्रीमत देते उसमें अटूट निश्चय रख करके चलना है. श्री बाबा ಅವ್ರು ಏನು ಶ್ರೀಮತ ಕೊಡ್ತಾರೋ ಆ ಶ್ರೀಮತದಂತೆ ಅಟೂಟ್ ಅಂದರೆ ಯಾವುದೇ ತರಹದ ಸಂಶಯ ಬರದೇ ಇರೋಂಗೆ, ನಿಶ್ಚಯ ಮುರಿಯೋಂಗೆ ಆಗಬಾರ್ದು. ಅಷ್ಟು ಅಟೂಟ್ ನಿಶ್ಚಯ ಇಟ್ಕೊಂಡು ನಡಿಬೇಕು. ಬಾಬಾ ಹೇಳ್ತಾರಲ್ಲ, ಅಟೂಟ್ ನಿಶ್ಚಯ ಇದ್ದರೆ कोई भी विघ्न आए तो घबराना नहीं. ರೆಸ್ಪಾನ್ಸಿಬಲ್ ಶಿವ ಬಾಬಾ ಹೇ, ಇಸ್ಲಿಯೇ ಸಂಶಯ ನ ಆವೆ. ಏನು ಬೇಕಾದ್ರೂ ವಿಘ್ನಗಳು ಬರಲಿ, ಮಕ್ಕಳೇ ಗಾಬರಿ ಆಗಬೇಡಿ. ನಿಮ್ಮ ಜವಾಬ್ದಾರ ಶಿವ ಬಾಬೋರು. ಯಾರಿಗೆ ಜವಾಬ್ದಾರ ಶಿವ ಬಾಬೋರು? ಅಟೂಟ್ ನಿಶ್ಚಯ ಇದ್ದರೆ ಅವರಿಗೆ ಸಂಪೂರ್ಣ ಜವಾಬ್ದಾರ ಬಾಬೋರು. ಆದ್ದರಿಂದ ಸಂಶಯ ಬರಬಾರ್ದು. ಅಟೂಟ್ ನಿಶ್ಚಯದಲ್ಲಿ ಯಾವತ್ತೂ ಕೊರತೆ ಆಗಬಾರ್ದು. वरदान. श्रेष्ठ वेला के आधार पर सर्व प्राप्तियों के अधिकार का अनुभव करने वाले पद्मा पदम भाग्यशाली भव. ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂಥವರೇ ಪದ್ಮಾ ಪದಂ ಭಾಗ್ಯಶಾಲಿ ಭವ. ನೋಡಿ, ಎಲ್ಲದಕ್ಕೂ ವೇಳೆ ನೋಡ್ತಾರಲ್ಲ, ಹಾಗೆ ಈ ಶ್ರೇಷ್ಠ ವೇಳೆ, ಸಂಗಮದ ವೇಳೆ ಇದು. जो श्रेष्ठ वेला में जन्म लेने वाले भाग्यशाली बच्चे हैं, वह कल्प पहले की टचिंग के आधार पर जन्मते ही अपनेपन का अनुभव करते हैं. ಯಾರು ಈ ಶ್ರೇಷ್ಠ ವೇಳೆಯಲ್ಲಿ ಜನ್ಮ ತಗೊಳ್ಳೋ ಭಾಗ್ಯಶಾಲಿ ಮಕ್ಕಳಿದ್ದಾರೆ, ಅವರಿಗೆ ಕಲ್ಪದ ಹಿಂದಿನ ಟಚಿಂಗ್ ಆಗುತ್ತೆ. ಅದರ ಆಧಾರದ ಮೇಲೆ ಬಾಬೋರ್ ಮಕ್ಕಳು ಆಗ್ತಾ ಇದ್ದಂಗೆ ಇವರು ನನ್ನವರು, ಬಾಬಾ ನನ್ನವರು, ಪರಿವಾರ ನಂದು, ಈ ಥರ ತನ್ನತನದ ಅನುಭವ ಆಗುತ್ತೆ. ಜನ್ಮತೆ ಹಿ ಸರ್ವ ಪ್ರಾಪರ್ಟಿಗೆ ಅಧಿಕಾರಿ ಹೋತೆ ಹೇ. ಅಂತಹ ಮಕ್ಕಳು ಜನ್ಮದಿಂದನೇ ಎಲ್ಲ ಪ್ರಾಪರ್ಟಿಗೂ ಅಧಿಕಾರಿಗಳಾಗ್ಬಿಡ್ತಾರೆ. जैसे बीज में सारे वृक्ष का सार समाया हुआ है, ऐसे नंबर 1 वेला वाली आत्माएं सर्व स्वरूप की प्राप्ति के खजाने के आते ही अनुभवी बन जाते हैं. ಅದಕ್ಕೆ ಬಾಬೋರು ಉದಾಹರಣೆ ಹೇಳ್ತಾರೆ, ಹೇಗೆ ಬೀಜದಲ್ಲಿ ಇಡೀ ವೃಕ್ಷ ಅಡಗಿರುತ್ತೋ ಅದೇ ಥರ ನಂಬರ್ 1 ವೇಳೆ ಮಕ್ಕಳು ಹೆಂಗೆ ದೇಹದ ಜನ್ಮ ತಗೊಳ್ಳೋದ್ರಲ್ಲೂ ಫಸ್ಟ್ ನೋಡೋದು ಎಷ್ಟು ಟೈಮಿಗೆ, ಎಷ್ಟು ಗಂಟೆಗೆ, ಎಷ್ಟು ನಿಮಿಷಕ್ಕೆ, ಎಷ್ಟು ಸೆಕೆಂಡಿಗೆಲ್ಲ ನೋಡ್ತಾರಲ್ಲ, ಹಾಗೆ ನಂಬರ್ 1 ವೇಳೆಯಲ್ಲಿ ಬಂದಂಥ ಆತ್ಮಗಳು ಸರ್ವ ಸ್ವರೂಪದ
ಪ್ರಾಪ್ತಿಯ ಖಜಾನೆಗಳನ್ನು ಅನುಭವ ಮಾಡ್ತಾರೆ ಅವರು ಜನ್ಮದಿಂದನೇ. वो कभी ऐसा नहीं कहेंगे सुख का अनुभव होता, शांति का नहीं, शांति का होता, सुख व शक्ति का नहीं, सर्व अनुभवों से संपन्न होते हैं. ಅವರು ಈ ಥರ ಹೇಳಲ್ಲ. ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ತಗೊಂಡಿರೋ ಆತ್ಮಗಳಿದಾರಲ್ಲ, ಅವರು ಜನ್ಮದಿಂದನೇ ಸರ್ವ ಪ್ರಾಪರ್ಟಿಯ ಅಧಿಕಾರಿಗಳವರು. ಅದರಿಂದ ಅವ್ರು ಈ ಥರ ಹೇಳಲ್ಲ, ನನಗೆ ಶಾಂತಿ ಅನುಭವ ಆಗುತ್ತೆ, ಶಕ್ತಿಯ ಅನುಭವ ಆಗಲ್ಲ, ಸುಖದ ಅನುಭವ ಆಗುತ್ತೆ, ಶಾಂತಿಯ ಅನುಭವ ಆಗಲ್ಲ, ಇದಾಗುತ್ತೆ ಅದಾಗಲ್ಲ ಅನ್ನೋ ಮಾತೇ ಇಲ್ಲ. ಸರ್ವ ಅನುಭವದಿಂದ ಸಂಪನ್ನರಾಗಿರ್ತಾರೆ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ತಗೊಂಡ ಭಾಗ್ಯಶಾಲಿ ಮಕ್ಕಳು. ಅವರಿಗೆ ಜನ್ಮ ತಗೊಳ್ತಾ ಇದ್ದಂಗೆ ಕಲ್ಪದ ಹಿಂದಿನ ಟಚಿಂಗ್ ಬರುತ್ತೆ. ಅವರಿಗೆ ಎಲ್ಲದನ್ನು ಬೇಗ ತಂದು ತನ್ನ ಪರಿವಾರ, ನನ್ನ ಬಾಬಾ, ಇದೆಲ್ಲ ಅನುಭವ ಅಲ್ಲಿಂದನೇ ಆಗುತ್ತೆ. ಸರ್ವ ಪ್ರಾಪರ್ಟಿಯ ಅಧಿಕಾರಿಯನ್ನು ಅನುಭವ ಮಾಡೋ ಕಾರಣ ಎಲ್ಲದರ ಅನುಭವದಲ್ಲಿ ಅವರು ಸಂಪನ್ನವಾಗಿರ್ತಾರೆ. ಅವರೇ ಪದಮಾಪದಂ ಭಾಗ್ಯಶಾಲಿ ಆತ್ಮಗಳು. ಸ್ಲೋಗನ್: अपने प्रसन्नता की छाया से शीतलता का अनुभव कराने के लिए निर्मल और निर्माण बनो. ತನ್ನ ಪ್ರಸನ್ನತೆಯ ಛಾಯೆಯಿಂದ ಶೀತಲತೆಯ ಅನುಭವ ಮಾಡಿಸುವಂಥವರೇ ನಿರ್ಮಲ ಹಾಗೂ ನಿರ್ಮಾಣ ಭವ. ತನ್ನ ಪ್ರಸನ್ನತೆಯ ಛಾಯೆಯಿಂದ ಶೀತಲತೆಯ ಅನುಭವ ಮಾಡಿಸ್ಲಿಕ್ಕೆ ನಿರ್ಮಲ ಹಾಗೂ ನಿರ್ಮಾಣರಾಗಿ. ಇವತ್ತಿನ ಅವ್ಯಕ್ತ ಇಶಾರೆ: ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಿ. ಸರ್ವ ಸಂಬಂಧ ಸರ್ವ ರಸ್ನಾಯೆ ಏಕ್ ಸೆ ಲೇನೆ ವಾಲಾ ಹಿ ಏಕಾಂತ ಪ್ರಿಯ ಹೋ ಸಕ್ತಾ ಹೈ. ಏಕಾಂತ ಪ್ರಿಯರು ಯಾರಾಗಕ್ಕೆ ಸಾಧ್ಯ? ಯಾರು ಸರ್ವ ಸಂಬಂಧ ಸರ್ವ ರಸಗಳು, ಅದು ಸಂಬಂಧ ಎಲ್ಲ ರಸಗಳು ಒಬ್ಬರಲ್ಲೇ ತಗೊಳ್ತಾರೋ ಅವರೇ ಏಕಾಂತ ಪ್ರಿಯರಾಗ್ಲಿಕ್ಕೆ ಸಾಧ್ಯ. जब एक द्वारा सर्व रसनाएं प्राप्त हो सकती तो अनेक तरफ जाने की आवश्यकता ही क्या है. ಯಾವಾಗ ಒಬ್ಬರಲ್ಲೇ ಸರ್ವ ರಸದ ಪ್ರಾಪ್ತಿಗಳ ಅನುಭವ ಸಿಗುತ್ತೆ ಅಂದಮೇಲೆ ಅನೇಕ ಕಡೆ ಹೋಗುವಂತಹ ಅವಶ್ಯಕತೆ ಏನಿರುತ್ತೆ? सिर्फ एक शब्द भी याद रखो, उसमें सारा ज्ञान आ जाता है, स्मृति भी आ जाती है, संबंध भी आ जाता है, स्थिति भी आ जाती है, साथ साथ जो प्राप्ति होती वह भी उस एक शब्द से स्पष्ट हो जाती है. ಬಾಬಾ ಹೇಳ್ತಾರೆ, ಒಂದೇ ಒಂದು ಶಬ್ದ ನೆನಪಿಟ್ಕೊಂಡ್ರೆ ಅದ್ರ ಒಳಗಡೆ ಎಲ್ಲವೂ ಬಂದ್ಬಿಡುತ್ತೆ. ಎಲ್ಲ ಜ್ಞಾನನೂ ಬರುತ್ತೆ, ಎಲ್ಲ ಸ್ಮೃತಿನೂ ಬರುತ್ತೆ, ಎಲ್ಲ ಸಂಬಂಧಗಳೂ ಬರುತ್ತೆ, ಎಲ್ಲ ಸ್ಥಿತಿನೂ ಬರುತ್ತೆ. ಜೊತೆಗೆ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಅದೆಲ್ಲ ಒಂದೇ ಶಬ್ದದಲ್ಲಿ ಸ್ಪಷ್ಟ ಆಗಿಬಿಡುತ್ತೆ. ಏಕ ಕಿ ಯಾದ್, ಸ್ಥಿತಿ ಏಕ ರಸ್ और ज्ञान भी सारा एक की याद का ही मिलता है. ಒಬ್ಬರ ನೆನಪಲ್ಲೇ ಎಲ್ಲವೂ ಅಡಗಿದೆ. ಸ್ಥಿತಿನೂ ಏಕರಸವಾಗಿರುತ್ತೆ, ಜ್ಞಾನದ ಸಾರನೂ ಒಬ್ಬರ ನೆನಪಲ್ಲೇ ಸಿಗುತ್ತೆ. ಪ್ರಾಪ್ತಿ भी जो होती है वो भी एक रस रहती है. ಒಬ್ಬರಿಂದ ಸಿಗೋ ಪ್ರಾಪ್ತಿನೂ ಏಕರಸವಾಗಿರುತ್ತೆ. ಅಂದರೆ ಟೋಟಲ್ ಒಬ್ಬರಲ್ಲೇ ಸರ್ವ ಸಂಬಂಧ ಸರ್ವ ಪ್ರಾಪ್ತಿಗಳ ರಸದ ಅನುಭವ ಯಾರು ಮಾಡ್ತಾರೋ ಅವರಿಗೆ ಮತ್ತೊಂದು ಕಡೆ ಹೋಗೋ ಅವಶ್ಯಕತೆ ಬರಲ್ಲ. ಎಲ್ಲ ಒಬ್ಬರಲ್ಲೇ ಅನುಭವ ಆಗುತ್ತೆ. ಯಾರ ಸ್ಥಿತಿ ಏಕರಸ ಏಕಾಂತ ಪ್ರಿಯವಾಗಿರುತ್ತೆ. ಅಚ್ಚ, ಓಂ ಶಾಂತಿ. ಇಷ್ಟು ದೊಡ್ಡ ಅತಿಥಿ ಕರೆದುಬಿಟ್ಟು ಅವ್ರಿಗೆ ಗೌರವಿಸ್ಲಿಲ್ಲ ಅಂದರೆ ನೋಡಿ, ಯಾವುದೇ ವ್ಯಕ್ತಿಯನ್ನು ಅತಿಥಿಯಾಗಿ ಕರೆದು ಅವ್ರಿಗೆ ಗೌರವ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಅವರ ಸಂಕಲ್ಪಗಳು ಚೆನ್ನಾಗಿರಲ್ಲ. ಆಶೀರ್ವಾದ ತಗೋಬೇಕು, ಅವ್ರಿಗೆ ಗೌರವಿಸಿ ಅನ್ನೋದು ವ್ಯಕ್ತಿಗಳ ಮೇಲೆ ಇದೆ. ಅದು ಪರಮಾತ್ಮನಿಗೆ ಅರ್ಧ ಕಲ್ಪದಿಂದ ಆಹ್ವಾನ ಕೊಟ್ಟು ಅತಿ ದೊಡ್ಡ ಹೈಯೆಸ್ಟ್ ಅಥಾರಿಟಿನ ಅತಿಥಿಯಾಗಿ ಕರೆದಿದ್ದೀರಿ ಅಂದಮೇಲೆ ಅವರಿಗೆ ಗೌರವಿಸಿ ಎಂದು ನಿರಾಧಾರ ಮಾಡಬೇಡಿ, ಆಧರಿಸಿ ಅವರನ್ನು.
ಮತ್ತು ಯಾವ ಮಕ್ಕಳಿಗೆ ಎಷ್ಟೊಂದು ನಶೆ ಇರುತ್ತೆ, ಯಾರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಆ ನಶೆ ಏರಬೇಕು. ಆದರೆ ನಶೆ ಎಲ್ರಿಗೂ ಒಂದೇ ಥರ ಏರೋದಿಲ್ಲ. ಏಕೆಂದರೆ ಕೆಲವು ಮಕ್ಕಳು ನನ್ನ ಮಕ್ಕಳಾಗಿ ಸಂಶಯ ಬುದ್ಧಿಯವರಾಗಿ ಕೈ ಬಿಟ್ಟು ಹೊರಟೋಗ್ತಾರೆ. ಶರಾಬ್ ಕುಡಿಯೋ ನಶೆ ಏರುತ್ತೆ ಎಲ್ಲರಿಗೂ ಒಂದೇ ಥರ, ಆದರೆ ಈ ನಶೆ ಎಲ್ಲರಿಗೂ ಒಂದೇ ಥರ ಏರಲ್ಲ. ಏಕೆಂದರೆ ಇದರಲ್ಲಿ ಏನೆಲ್ಲ ಇದೆ, ಇದರಲ್ಲಿ ಭಾಗ್ಯದ ಮಾತಿದೆ, ಪುರುಷಾರ್ಥದ ಮಾತಿದೆ. ಅದಕ್ಕೋಸ್ಕರ ಬಾಬಾ ಹೇಳೋದು ಈ ನಶೆಯಲ್ಲೂ ನಂಬರ್ 1. ಆದರೆ ನಿಶ್ಚಯ ನಿಮ್ಮ ಮಕ್ಕಳಿಗೆ ಅಟೂಟ ನಿಶ್ಚಯ ಇದೆ ಅಂದರೆ ಜವಾಬ್ದಾರ ಬಾಬವರು. ಇಲ್ಲಿ ಬ್ರಹ್ಮ ಬಾಬವ್ರು ಹೇಳಿದ್ರು, ಬ್ರಹ್ಮ ಬಾಬವ್ರೇನು ತಂದೇನೂ ಹೇಳಲ್ಲ, ಶಿವಬಾಬವ್ರು ಹೇಳಿದ್ದನ್ನೇ ಹೇಳ್ತಾರೆ. ಅದರಿಂದ ಶಿವಬಾಬವರೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಡೀರಿ, ಆವಾಗ ಜವಾಬ್ದಾರ ಬಾಬವ್ರು ಇರ್ತಾರೆ. ಅಚ್ಚ. ಓಂ ಶಾಂತಿ. ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು